ಮಾಡಬೇಕು ಎಂದು ನನ್ನೆಲ್ಲ ನಿರ್ಮಲವಾದ ಮನವೇ ಕರ್ಪೂರದಾರುತಿ ನಾನೀನೆಂಬುದು ಬಿಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳ ಒಡನಾಡಿರೋ ನಾನೀನೆಂಬುದು ಬಿಡಿರೋ ನರಕವೇ ಪ್ರಾಪ್ತಿ ಜ್ಞಾನಿಗಳ ಒಡನಾಡಿರೋ ಈ ನಾ ವಿಷಯ ಜಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಜ್ಞಾನಪೂರ್ಣಂ ತ್ಯಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಅಷ್ಟಾವರ್ಣದ ಸ್ಥೂಲವು ಮಾನವ ಜನ್ಮ ಬರುವುದು ದುರ್ಲಭವು ಅಷ್ಟಾವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ಸೌಭಾಗ್ಯ ಒಟ್ಟಾನ ಶಿವನಿಗೆ ಮಾಡಿದ ಬಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ ಜ್ಞಾನಪೂರ್ಣಂ ತ್ಯಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ ಜ್ಞಾನಪೂರ್ಣಂ ತ್ಯಾಗಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪೂರದಾರುತಿ करे गृहे वसति लक्ष्मी करे मध्ये सरस्वती करे मूले स्थिति गौरी प्रभाते करे दर्शनम सरस्वती नमस्तुभ्यं विद्यारंभति करिष्यामि सिद्धिर्भवतु सदा मे ಬೇಕು ಎಂದು ಕೇಳನಮ್ಮ ನಿನ್ನ ಬೇರೆ ಏನು ಬೇಕು ಎಂದು ಕೇಳನಮ್ಮ ನಿನ್ನ ವೀಣೆ ತಂತಿಯಾಗಿ ನುಡಿಸು ಶಾರದಮ್ಮ ವೀಣೆ ತಂತಿಯಾಗಿ ನುಡಿಸು ಶಾರದಮ್ಮ ಎಂತ ಹಂತ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಧನ್ಯವಾದ ಬರ್ರಿ 10th ಅವ್ರು ಬರ್ರಿ ಎಲ್ಲ ವಿದ್ಯಾರ್ಥಿಗಳು ಬರ್ರಿ ಅಲ್ಲೇ ಒಂದು ಸ್ವಲ್ಪ ಮಾಡ್ಕೊಂಡು ಬರೀ ಅಮ್ಮ ಈ ಕಡೆ
ಲೋಕವೆಂಬುದು ಬೇರಿಲ್ಲ ಕಾಣಿರಣ್ಣ. ಸತ್ಯವೇ ನುಡಿಯುವುದೇ ದೇವಲೋಕ, ಮಿಥ್ಯವೇ ನುಡಿಯುವುದೇ ಮರ್ತ್ಯಲೋಕ. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ಎಂಬ ಬಸವಣ್ಣನವರ ಶ್ಲೋಕವನ್ನು ಸ್ಮರಿಸುತ್ತಾ 2023-24ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ನಮ್ಮ ಈ ಶಾಲೆಯು ಜ್ಞಾನದ ಗೂಡು. ಈ ಜ್ಞಾನದ ಪುಟ್ಟ ಗೂಡಿಗೆ ನಾವೆಲ್ಲರೂ 108 ಹಕ್ಕಿಗಳು ಎಂಬ ಕವನವನ್ನು ಹೇಳುತ್ತಾ ಗಣ್ಯರಿಗೆ ವೇದಿಕೆಗೆ ಆಹ್ವಾನ. ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಶ್ರೀ ಅಸ್ಲಾಂ ಖಾನ್ ಸರ್ ಇವರನ್ನು ಈ ವೇದಿಕೆಗೆ ಆಹ್ವಾನಿಸುತ್ತೇನೆ. SDMC ಅಧ್ಯಕ್ಷರನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತೇನೆ ಹಾಗೂ ಎಲ್ಲ ಗಣ್ಯಮಾರನ್ನು ಈ ವೇದಿಕೆಗೆ ಆಹ್ವಾನಿಸುತ್ತೇನೆ. ಜೋರದ ಚಪ್ಪಾಳೆ. ಈಗ ಈ ಸುಂದರ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಎಲ್ಲ ವಿಘ್ನಗಳನ್ನು ನಿವಾರಿಸುವ ವಿನಾಯಕನನ್ನು ಪ್ರಾರ್ಥಿಸಲು ಬರುತ್ತಿದ್ದಾರೆ ಈ ಶಾಲೆಯ ಹಿರಿಯ ಶಿಕ್ಷಕರಾದಂತಹ ಶ್ರೀ ವೀರೇ ಸರ್. ಇವರನ್ನು ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ. ನೀನೇ ವಿನಾಯಕ, ನೀ ಫಲದಾಯಕ, ನೀ ಶುಭದಾಯಕ, ನೀ ಫಲದಾಯಕ, ನೀ ಶುಭದಾಯಕ, ಫಲದಾಯಕ, ನೀನೇ ವಿನಾಯಕ. ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನಾರಂಭದಿ ಭಜಿಸುವೆ ನಿನ್ನನು, ಭಜನೆ ಪಾಲೆ ಪೋದೆ ಮಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಪಾಲೆ ಪೋದೆ ಮಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಪಾಲೆ ಪೋದೆ ಮಗೆ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಫಲದಾಯಕ ನೀನೇ ವಿನಾಯಕ. ಧನ್ಯವಾದಗಳು. ಹಿರಿಯ ಗುರುಗಳಾದ ವೀರೇ ಸರ್ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮುಂದಿನ ಕಾರ್ಯಕ್ರಮ ಸ್ವಾಗತ ಭಾಷಣ ನಡೆಸಿಕೊಳ್ಳಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಹಿರಿಯ ಗುರುಗಳಾದ CV ಮುಕುಂದ್ ಸರ್. ಇವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. 23-24ನೇ ಸಾಲಿನ ವಾರ್ಷಿಕ ಸ್ನೇಹ ಸಮ್ಮೇಳನ ಹಾಗೂ SSLC ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ವೇದಿಕೆಯ ಮೇಲಿರುವ ಎಲ್ಲರಿಗೂ ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ, ಮುಖ್ಯವಾಗಿ ಈ ವೇದಿಕೆಯ ಒಂದು ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಮುಖ್ಯ ಗುರುಗಳಾಗಿರ್ತಕ್ಕಂಥ ಅಸ್ಲಾಂ ಖಾನ್ ಸರ್ ಅವರು ಅಧ್ಯಕ್ಷತೆಯನ್ನು ವಹಿಸ್ಕೋಬೇಕಾಗಿ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ, ಇವರಿಗೆ 10ನೇ ತರಗತಿ ವಿದ್ಯಾರ್ಥಿನಿ ಶಾಂತ ಬಂದು ಅವರನ್ನು ಪುಷ್ಪಗುಚ್ಛವನ್ನು ನೀಡಿ ತುಂಬ ಹೃದಯದಿಂದ ಸ್ವಾಗತ. ಜೋರಾಗಿ ಚಪ್ಪಾಳೆಯನ್ನು ನೀಡಬೇಕು ವಿದ್ಯಾರ್ಥಿಗಳು. ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ. ಜೋರಾದ ಚಪ್ಪಾಳೆಯನ್ನು ನೀಡಬೇಕು. ಜೋರಾಗಿ ಚಪ್ಪಾಳೆ ಹಾಕಬೇಕು. ಫ್ರೇಮ್ ಅನ್ನ ರೆಡಿ ಮಾಡಿ ಬಹಳ ಸುಂದರವಾಗಿ ಡೆಕೋರೇಷನ್ ಅನ್ನು ಮಾಡಿರ್ತಕ್ಕಂಥ ಲೋಕಲ್ ದುರ್ಗೇಶಪ್ಪ ಅವರನ್ನ ನಾವು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ, ಇವರಿಗೆ 10ನೇ ತರಗತಿ ವಿದ್ಯಾರ್ಥಿ ಅನಿಲ್ ಬಂದು ಪುಷ್ಪಗುಚ್ಛವನ್ನು ನೀಡಿ ಅವರನ್ನ ಸ್ವಾಗತಗೊಳ್ಳಬೇಕಾಗಿ ವಿನಂತಿ ಮಾಡಿಕೊಳ್ತೇನೆ.
ಬಹಳ ಸುಂದರವಾಗಿ ಡೆಕೋರೇಷನ್ ಮಾಡಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆಯಿಂದ ವಿದ್ಯಾರ್ಥಿಯಾಗಿರ್ತಕ್ಕಂಥ ಎಲ್ಲ ಅತಿಥಿ ಮಾನ್ಯರನ್ನ, ಮಾನ್ಯ ಅಧ್ಯಕ್ಷರನ್ನ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿರ್ತಕ್ಕಂಥ ಎಲ್ಲರನ್ನೂ ಸ್ವಾಗತಿಸತಕ್ಕಂಥ ನನ್ನ ನೆಚ್ಚಿನ ಶಿಕ್ಷಕರಾಗಿರ್ತಕ್ಕಂಥ ಸಿ ಮುಕುಲ್ ಸರ್ ಅವರಿಗೆ ಈ ವೇದಿಕೆಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ, ಅವರಿಗೆ ವಿಶೇಷವಾಗಿ ಈ ಒಂದು ವೇದಿಕೆಗೆ ಸ್ವಾಗತವನ್ನು ಮಾಡ್ತಾ, ಅವರಿಗೆ ನಮ್ಮ ಶಾಲೆಯ ಪ್ರಧಾನಮಂತ್ರಿಯಾಗಿರ್ತಕ್ಕಂಥ ದುರ್ಗೇಶ್ ಅವರು ಹೂಗುಚ್ಛವನ್ನು ನೀಡುವ ಮುಖಾಂತರ ಅವರನ್ನು ಈ ಒಂದು ವೇದಿಕೆಗೆ ಸ್ವಾಗತಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ದಯಮಾಡಿ ಎಲ್ಲ ಈ ಮುಂದಿನ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಇವರಿಗೆ ಸ್ವಾಗತ ಭಾಷಣವನ್ನು ಅಚ್ಚುಕಟ್ಟಾಗಿ ನೆರವೇರಿಸಿಕೊಟ್ಟ ಮುಕುಂದ್ ಸರ್ ಇವರಿಗೆ ಧನ್ಯವಾದಗಳು. ಜೋರಾದ ಚಪ್ಪಾಳೆ. ದೇವರಿಗೆ ಹೂ ಚಂದ, ಹೂವಿಗೆ ದುಂಬಿ ಚಂದ, ದುಂಬಿಗೆ ಮಕರಂದ ಚಂದ, ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಗಳೇ ಚಂದ. ಈ ಶಾಲೆಯ ಹಿರಿಯ ಶಿಕ್ಷಕರು ಹಾಗೂ 10ನೇ ತರಗತಿ ವರ್ಗ ಶಿಕ್ಷಕರಾದಂತಹ ಶ್ರೀ ಸುರೇಶ್ ಪಾಟೀಲ್ ಸರ್ ಇವರಿಂದ ಪ್ರಾಸ್ತಾವಿಕ ನುಡಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ಸರಸ್ವತಿ ಪೂಜಾ ಹಾಗೂ SSLC ವಿದ್ಯಾರ್ಥಿಗಳಿಗೆ ಬೀಳ್ಕೊಡುಗೆ ಸಮಾರಂಭ. ವಿದ್ಯಾರ್ಥಿ ಜೀವನದಲ್ಲಿ SSLC ಅನ್ನೋದು ಒಂದು ಪ್ರಮುಖ ಘಟ್ಟ. ಮುಂದೆ ನೀವು ಎಂಥ ಉನ್ನತ ಹುದ್ದೆಗೆ ಹೋಗ್ತೀರಾ, ಏನೇನೆಲ್ಲ ದೊಡ್ಡ ದೊಡ್ಡ ಆಫೀಸರ್ ಆಗ್ತೀರಾ, ಏನೇನೆಲ್ಲ ಆಗ್ತೀರಾ ಜೀವನದಲ್ಲಿ. ನೀವು ಎಂಥ ಉನ್ನತ ಹುದ್ದೆಗೆ ಹೋದ್ರೂ ಫಸ್ಟ್ ನೀವು ನೌಕರಿಗೆ ಹೋದ ತಕ್ಷಣ ಫಸ್ಟು ನಿಮ್ಗೆ ಕೇಳೋದು ಏನಂತಂದರೆ SSLC ಸರ್ಟಿಫಿಕೇಟ್ ಕೇಳ್ತಾರೆ ಫಸ್ಟ್. ನೀವು ಯಾವುದೇ ಜಾಬಿಗೆ ಆಗಲಿ ಎಲ್ಲ ನೀವು ಮುಂದೆ ದೊಡ್ಡ ದೊಡ್ಡ ಡಿಗ್ರಿ ಮಾಡ್ಕೊಂಡಿರ್ತೀರಾ, ಮಾಸ್ಟರ್ ಡಿಗ್ರಿ ಮಾಡ್ಕೊಂಡಿರ್ತೀರಾ, PhD ಮಾಡ್ಕೊತೀರಾ, ಆದರೆ ಅದು ಯಾವುದನ್ನು ಕೇಳೋದಿಲ್ಲ. ಅವ್ನು ಫಸ್ಟ್ ಕೇಳೋದೇನು ಅಂತಂದ್ರೆ ಫಸ್ಟ್ SSLC ಮಾರ್ಕ್ಸ್ ಕಾರ್ಡ್ ಕೇಳ್ತಾರೆ. ಅದು ಬಂಡಲೇ ಹಂಗಿರುತ್ತೆ. ನೀವು ಒಂದು ಪಿನ್ ನೋಡ್ಕೊಳ್ಬೇಕಂತಂದ್ರೆ ನೌಕರಿಗೆ ಎಲ್ಲವನ್ನೂ ಹಾಕಿರ್ತೀರಿ. ನೀವು ಕನ್ನಡ ಮೀಡಿಯಮು, ಗ್ರಾಮೀಣ, ಅವು ಇವು ಎಲ್ಲವನ್ನೂ ಹಾಕಿರ್ತೀರ. ಫಸ್ಟ್ನೇದೇನಿರುತ್ತೆ SSLC ಮಾರ್ಕ್ಸ್ ಕಾರ್ಡು. ಆ SSLC ಮಾರ್ಕ್ಸ್ ಕಾರ್ಡು ಹೆಂಗಿರ್ಬೇಕು ಹೇಳ್ರಿ? ಆ SSLC ಮಾರ್ಕ್ಸ್ ಕಾರ್ಡ್ ಹೆಂಗಿರ್ಬೇಕು? ಭಾಳ ಚಂದ ಇರ್ಬೇಕು. ಚಂದ ಅಂದ್ರೆ ಹೆಂಗೆ? ಲ್ಯಾಮಿನೇಷನ್ ಮಾಡಿಸಿದ್ರೆ ಚಂದ ಆಗುತ್ತಾ ಅದು? ಅದ್ರಾಗ ಅಂಕಗಳು ಹೆಂಗಿರ್ಬೇಕಂದ್ರೆ ನೋಡಿದವರೆಲ್ಲ ವಾವ್ ಬಂದಿರ್ಬೇಕು, ಎಷ್ಟು ಬ್ರಿಲಿಯಂಟ್ ಅಪ್ಪ ಅಂತ. ನೋಡ್ರಿ, ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರೆ. ಹೌದಾ? ನೀವು ಕೆಳಗೆ ಏನೇ ಇಟ್ಟಿರ್ತೀರ ಅವೆಲ್ಲ ಗೊತ್ತಾಗೋದಿಲ್ಲ. ಮುಂದೆಲ್ಲ ರ್ಯಾಂಕ್ ತೊಗೊಂಡಿರ್ಬೋದು, ಫಸ್ಟ್ ಕ್ಲಾಸು, ರ್ಯಾಂಕು, ಡಿಸ್ಟಿಂಕ್ಷನ್ ಇರ್ಬೋದು. ಅದು ಫಸ್ಟ್ನೇದ್ದೇ ನಿಮ್ಗೆ ಆರ್ಡಿನರಿ ಇತ್ತು, ಫೇಲ್ ಇತ್ತು ಅಂತಂದ್ರೆ ನೋಡೋರ್ಗೆ ಏನನ್ಸುತ್ತೆ? ಹೌದಾ, ಇದು ಫಸ್ಟ್ ಫೇಲ್ ಆಗಿರ, ಆಮೇಲೆ ಮುಂದೆ ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್, ಅದು ಮುಂದಿಂದೆಲ್ಲ ಏನಾಗ್ಬಿಡುತ್ತೆ, ವ್ಯಾಲ್ಯೂ ಹೋಗ್ಬಿಡುತ್ತೆ. ಅದಕ್ಕೆ ಫಸ್ಟ್ ಅನ್ನೋದು ಏನಿರುತ್ತೆ ಯಾವಾಗಲೂ SSLC ಪ್ರಥಮ ಇರುತ್ತೆ. ಹಿಂಗಾಗಿ ಇದನ್ನ ಬಹಳ ಕಷ್ಟಪಟ್ಟು ಓದ್ಬೇಕು ನೀವು. ಅರ್ಥ ಆಯ್ತಾ? ಇನ್ನು ಪರೀಕ್ಷೆಗೆ ಇನ್ನೂ ಬಹಳ ಕೆಲವು ದಿನಗಳು ಉಳಿದಿರ್ತವೆ. ನೀವೆಲ್ಲ ಚುರುತ್ನಾಗ ಅಭ್ಯಾಸ ಮಾಡಿ ಈ SSLC ಅನ್ನೋದು ನಿಮ್ಮ ಜೀವನದಲ್ಲಿ ಯಾವತ್ತೂ ಮರೆಯಲಾದಂತಹ ಒಂದು ಸುಮಧುರವಾದಂತಹ ಕ್ಷಣವನ್ನ ನೀವು ಸೃಷ್ಟಿಸ್ಕೋಬೇಕು. ಆಮೇಲೆ ಮುಂದೆ ನೋಡ್ರಿ, ಮುಂದೆ ನಿಮಗೆ ಜೀವನದಲ್ಲಿ ಹಲವು ಅವಕಾಶಗಳು ಇಲ್ಲಿಂದನೇ ಪ್ರಾರಂಭ ಆಗ್ತವೆ. ನಿಮ್ಮನ್ನ ಇಲ್ಲೇ ಅಳೆದು ಬಿಡ್ತಾರೆ. ನಿಮ್ಮ SSLC ನೋಡೇ ಅಳೆದು ಬಿಡ್ತಾರೆ. ನೀವು ಮುಂದೆ ಏನಾಗ್ತೀರಿ, ಏನಾಗ್ಬೋದು, ಏನಾಗ್ಲಿಕ್ಕಿಲ್ಲ ನೀವು ಅಂತ. ಹೌದಾ? ನನ್ನ ಕಡೆಯಿಂದ ನಿಮಗೆ ಎಲ್ಲ ಇನ್ನೂ ಚೆನ್ನಾಗಾಗಲಿ, ನಿಮ್ಮ ಭವಿಷ್ಯ ಚಲೋ ಆಗಲಿ ಅಂತ ನಾನು ಹಾರೈಸ್ತೀನಿ. ಅದೇ ರೀತಿ ವಿದ್ಯಾರ್ಥಿಗಳು ಅಂದಮೇಲೆ ತಪ್ಪು ಮಾಡೋದೆ. ಕೆಲವೊಂದ್ಸಲ ಆಬ್ಸೆಂಟ್ ಆಗೋದು, ಬರೋದು, ಬಯಸ್ಕೊಳ್ಳೋದು. ನೋಡ್ರಿ, ನಾವು ನಿಮಗೆ ಎಷ್ಟೋ ಸಲ ಬೈದಿರ್ತೀವಿ, ಹೊಡೆದಿರ್ತೀವಿ. ಎದಕ್ಕಪ್ಪ ಅಂತಂದ್ರೆ ನೀವು ಅದನ್ನ ತಿದ್ದುಕೊಳ್ಳಿ, ಚೆನ್ನಾಗಾಗಲಿ, ಮುಂದೆ ನಿಮ್ಮ ಫ್ಯೂಚರ್ ಚೆನ್ನಾಗಾಗಲಿ ಅಂತ. ನೋಡ್ರಿ, ಒಬ್ಬ ವಿದ್ಯಾರ್ಥಿ ಮತ್ತೆ ಶಾಲೆ ತಪ್ಪಿಸ್ತೀನಿ ಅಂದ್ರೆ ಅವ್ನು ಏನು ಕಲಿಯೋಕ್ಕಾಗುತ್ತೆ ಹೇಳ್ರಿ? ಏನೂ ಕಲಿಯೋಕ್ಕಾಗಲ್ಲ. ಅದಕ್ಕೆ ಶಾಲೆ ತಪ್ಪಿಸ್ದಾಗ ಬೈದಿರ್ತೀವಿ, ಹೋಮ್ವರ್ಕ್ ಮಾಡ್ಲಾರ್ದಾಗ ಬೈದಿರ್ತೀವಿ, ಹೊಡೆದಿರ್ತೀವಿ ಕೆಲವೊಂದ್ಸಲ. ಈಗ ಶಾಲೆ ಅಂದಮೇಲೆ ಶಿಸ್ತು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಶಾಲೆಯಲ್ಲಿ ಶಿಸ್ತನ್ನು ಕಾಪಾಡೋ ಸಲುವಾಗಿ ಹಲವು ಸಲ ನಾವು ಕಠಿಣ ಕ್ರಮಗಳನ್ನು ತಗೊಂಡಿರ್ತೀವಿ. ಓಕೆ, ಅದೆಲ್ಲದು ಎದಕ್ಕಪ್ಪ ಅಂದ್ರೆ ಜೀವನದಲ್ಲಿ ನಿಮ್ಗೆ ಶಿಸ್ತನ್ನ ಕಲ್ಕೋಲಿ ಅಂತ. ನೋಡ್ರಿ, ಈಗ ನಿಮ್ಗೆ ಯಾರೋ ಹೋಮ್ವರ್ಕ್ ಮಾಡಿದ್ರ ಅಂತ ಕೇಳಲ್ಲ, ಯಾರು ಅಟೆಂಡೆನ್ಸು ತಗೊಳಲ್ಲ. ಅರ್ಥ ಆಯ್ತಾ? ನೀವು ಅಟೆಂಡೆನ್ಸ್ ತಗೊಳ್ಳೋದೇ ಇದ್ರು ನೀವೇ ಕಾಲೇಜಿಗೆ ಹೋಗ್ಬೇಕಾಗುತ್ತೆ. ಆ ಡಿಸಿಪ್ಲಿನ್ ಕಲೀಲಿ ಅಂತ ಇಲ್ಲಿ ನಮಗೆ ಇದು ಮಾಡಿರ್ತೀವಿ. ಒಂದು ವರ್ಷದವರೆಗೂ ಬಹಳಷ್ಟು ಚೆನ್ನಾಗಿ ಹುಡುಗರು ಬಿಹೇವ್ ಮಾಡಿದ್ರಿ.
ಇನ್ನೂ ಪರೀಕ್ಷೆ ಸಮೀಪಿದೆ, ಇನ್ನೂ ಚೆನ್ನಾಗಿ ಮಾಡ್ರಿ. ಆಮೇಲೆ ಮತ್ತೆ ಹೇಳಬೇಕಾಯ್ತಂತಂದ್ರೆ ಇವತ್ತು ಇಷ್ಟು ಒಂದು ಅದ್ದೂರಿ ಫಂಕ್ಷನ್ ಆಗಲಿಕ್ಕೆ ಹಲವರು ಕಾರಣೀಕರ್ತರಿದ್ದಾರೆ. ಇದ್ರ ಬಗ್ಗೆ ಹೇಳೋದಾಯ್ತಂತಂದ್ರೆ ನಾವು ಇದಕ್ಕೆ ಶಾಲೆಯಲ್ಲಿ 300 ರೂಪಾಯಿ ಕಲೆಕ್ಟ್ ಮಾಡಿ ರೂಪಾಯಿ ಒಬ್ಬ ವಿದ್ಯಾರ್ಥಿ 300 ರೂಪಾಯಿ ಕೊಟ್ಟದ್ರಲ್ಲಿ 150 ರೂಪಾಯಿ ಪರೀಕ್ಷೆಗಳಿಗೆ ಏನಾಯ್ತು ಅದಕ್ಕೆ ಖರ್ಚಾಯಿತು. ಇನ್ನೂ 150 ರೂಪಾಯಿ ಉಳಿದಿತ್ತು ಒಬ್ಬ ವಿದ್ಯಾರ್ಥಿದು. ಅಂದರೆ ಸುಮಾರು 50 ವಿದ್ಯಾರ್ಥಿಗಳ 150 ರೂಪಾಯಿ ಸೇರಿಸಿದ್ರೆ ಎಷ್ಟಾಗುತ್ತೆ ಅಂತಂದ್ರೆ 7500 ರೂಪಾಯಿ ಆಗುತ್ತೆ. ಆ 7500 ರೂಪಾಯಿ ಉಳಿದಿತ್ತು. ಆ 7500 ರೂಪಾಯಲ್ಲಿ ನಾವು ಇಡೀ ಸರಸ್ವತಿ ಪೂಜಾ ಫಂಕ್ಷನನ್ನು ನಾವು ಮಾಡಬೇಕಾಗಿತ್ತು. ಇದಕ್ಕೆ ಶಾಮಿಯಾನದ ಖರ್ಚೆ, ಶಾಮಿಯಾನ ಮುಗಿಸಕ್ಕೆ ಹೋದಾಗ ಶಾಮಿಯಾನಕ್ಕೆ 7000 ರೂಪಾಯಿ ಆಯಿತು ನೋಡ್ರಿ. 7500 ರೂಪಾಯಿ ಟೋಟಲ್ ಕಲೆಕ್ಟ್ ಆಗಿರೋ ಅಮೌಂಟು, ಅದರಲ್ಲಿ ಶಾಮಿಯಾನಕ್ಕೆ 7000 ರೂಪಾಯಿ ಆಯಿತು. ಆದರೆ ಮಾನ್ಯ ಮುಖ್ಯೋಪಾಧ್ಯಾಯರು ಇದನ್ನೆಲ್ಲ ತಾವೇ ಖುದ್ದಾಗಿ ಸ್ವತಃ ಖರ್ಚನ್ನ ಇದನ್ನ ಭರಿಸಿ ಆ ವಿದ್ಯಾರ್ಥಿಗಳು ಕೊಟ್ಟಿರೋ ಹಣನ ನಮ್ಮ ಶಾಲೆಗೆ ಒಂದು ನೆನಪಾಗಿ ಉಳಿಬೇಕು ಅಂತ, ಅದಕ್ಕಾಗಿ ಒಂದು ಮೈಕ್ ಸೆಟ್ ಅನ್ನ ತಗೊಂಡು ಬಂದಿದ್ವಿ. ಅದಕ್ಕೆ 9500 ರೂಪಾಯಿ ಆಗಿದೆ. ವಿದ್ಯಾರ್ಥಿಗಳು ಕೊಟ್ಟಿದ್ದು 7500 ರೂಪಾಯಿ, ಮತ್ತೆ 2000 ರೂಪಾಯಿ ಅವ್ರ ಕೈಲೇಸ್ ಹಾಕಿ ಆ 9500 ರೂಪಾಯಿಯನ್ನ ಹಾಕಿ ಮೈಕ್ ಸೆಟ್ ಅನ್ನ ನಮ್ಮ ಶಾಲೆಗೆ ಒಂದು ಕೊಡುಗೆಯಾಗಿ ಕೊಟ್ಟಿದ್ದಾರೆ. ಅದಷ್ಟೇ ಅಲ್ಲದೆ ಈ 7000 ರೂಪಾಯಿಯನ್ನು ಸಹಿತ ತಾವೇ ಸ್ವತಃ ಕೈಯಿಂದ ಬರ್ಸಿದ್ದಾರೆ. ಮತ್ತೆ ಇನ್ಮೇಲಿನ ಇನ್ನಿತರ ಖರ್ಚುಗಳನ್ನು ಸಹಿತ ಎಲ್ಲವನ್ನು ಸ್ವತಃ ಭರಿಸಿದ್ದಾರೆ. ಅವರಿಗೆ ನಾನು SSLC ತರಗತಿಯ ಕ್ಲಾಸ್ ಟೀಚರ್ ಆಗಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ಮತ್ತೊಮ್ಮೆ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳೇ, ಇಷ್ಟೊಂದು ಎಲ್ಲವನ್ನು ಮಾಡ್ತಾ ಇರೋದು ನಿಮಗೋಸ್ಕರ, ಹೌದಾ? ನೀವು ನಿಮ್ಮ ಭಾವಿ ಜೀವನ ಇಲ್ಲಿಂದ ಪ್ರಾರಂಭ ಆಗುತ್ತೆ. ಇನ್ನೂ ಪರೀಕ್ಷೆಗೆ ಕೆಲವು ದಿನಗಳು ಉಳಿದಿದ್ದಾವೆ ನೋಡ್ರಿ. ಈ ಸಲ ಪರೀಕ್ಷೆ ಹೇಗಾಗುತ್ತೆ ಅಂತ ನಿಮ್ಗೆಲ್ಲ ಗೊತ್ತಿದೆ, ಎಷ್ಟು ಕಠಿಣವಾಗಿ ನಡೆಯುತ್ತೆ, ಎಷ್ಟೆಲ್ಲ ನಡೆಯುತ್ತೆ ಅಂತ. SSLC ಬೋರ್ಡ್ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಂಡು ಬಹಳ ಸೀರಿಯಸ್ ಆಗಿ ಈಗ ನೀವು ಈಗಾಗಲೇ ಎಕ್ಸಾಮ್ ಸೆಂಟರ್ಗಳಲ್ಲಿ ಹೋಗಿ ನೋಡಿ ಬರ್ಬೋದು. ನೀವು ಅಲ್ಲೇ ಎಲ್ಲ ರೂಮ್ಗಳಿಗೂ CCTV ಆಲ್ರೆಡಿ ಫಿಕ್ಸ್ ಆಗಿದೆ. ಓಕೆ, ನಿಮಗೆ ಇಂಟ್ರೆಸ್ಟ್ ಇತ್ತಂದ್ರೆ ಯಾವ್ದಾರ ಒಂದು ಎಕ್ಸಾಮ್ ಸೆಂಟರ್ಗೆ ಹೋಗಿ ಚೆಕ್ ಮಾಡ್ಕೊಂಬರ್ರಿ. ನೀವು ಯಾವ್ದಾರ ಒಂದು ರೂಮಲ್ಲಿ CCTV ಇಲ್ಲನೋ ಅಂತ. ಎಲ್ಲ ಎಕ್ಸಾಮ್ ಸೆಂಟರ್ಗಳಲ್ಲೂ CCTV ಇದಾಗಿದೆ, ಡ್ರೋನ್ ಕ್ಯಾಮ್ರಾ ಆಗಿದೆ. ಎಲ್ಲ ಶಿಸ್ತು ಕ್ರಮಗಳನ್ನ ಏನ್ ಮಾಡಿದೆ, ತೆಗೆದುಕೊಂಡಿದೆ. ಈ ಸಲ ಯಾರೂ ಹೈಸ್ಕೂಲ್ ಟೀಚರ್ಸ್ಗಳು ಸಹಿತ ಒಬ್ರು ಇರಲಾರದ ರೀತಿಯಲ್ಲಿ ಮಾಡಿದೆ. ಇಷ್ಟೆಲ್ಲ ತಗೊಂಡಿದೆ. ಶ್ರೀ ಸುರೇಶ್ ಪಾಟೀಲ್ ಸರ್ ಇವರಿಗೆ ಧನ್ಯವಾದವನ್ನು ತಿಳಿಸುತ್ತೇನೆ. ಮುಂದಿನ ಕಾರ್ಯಕ್ರಮ ಉದ್ಘಾಟನೆ. ಈ ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಬೇಕೆಂದು ವೇದಿಕೆ ಮೇಲಿರುವ ನಮ್ಮ ಶಾಲೆಯ ಮುಖ್ಯ ಗುರುಗಳು, STMC ಅಧ್ಯಕ್ಷರು ಹಾಗೂ ಎಲ್ಲ ಗಣ್ಯಮಾನ್ಯರನ್ನು ನೆರವೇರಿಸಿಕೊಳ್ಳಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವೈದ್ಯರು, SDMC ಅಧ್ಯಕ್ಷರು ಹಾಗೂ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ಧನ್ಯವಾದಗಳು. ಈಗ ವಿದ್ಯಾರ್ಥಿಗಳಿಂದ ಅನಿಸಿಕೆ. ಈಗ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಬರುತ್ತಿದ್ದಾರೆ ಆಸ್ಮಾ 8ನೇ ತರಗತಿ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ಪಡೆಯಲಾಗದು, ಮನಸ್ಸುಗಳನ್ನು ಮದದಿಂದ ಪಡೆಯಲಾಗದು, ಸಾಧನೆಯನ್ನು ಸೊಕ್ಕಿನಿಂದ ಪಡೆಯಲಾಗದು, ಪ್ರೀತಿಯನ್ನು ಅಹಂಕಾರದಿಂದ ಪಡೆಯಲಾಗದು, ಜ್ಞಾನವನ್ನು ಒಂಟಿಯಾಗಿ ಪಡೆಯಲಾಗದು, ಮುಕ್ತಿಯನ್ನು ಭಕ್ತಿ ಇಲ್ಲದೆ ಪಡೆಯಲಾಗದು, ಗುರುವಿಲ್ಲದೆ ಯಾವುದನ್ನು ಪಡೆಯಲಾಗದು.
ಈ ವೇದಿಕೆ ಮೇಲೆ ಆಸೀನರಾಗಿರತಕ್ಕಂತ SDMC ಅಧ್ಯಕ್ಷರೇ ಹಾಗೂ ನನ್ನ ಶಿಕ್ಷಕರೇ, ನನ್ನ ನೆಚ್ಚಿನ ಎಲ್ಲ ಸ್ನೇಹಿತಿಯರಿಗೆ ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತೇನೆ. ಜೀವನದಲ್ಲಿ ಗುರಿ, ಸಾಧನೆ, ಹಠ, ಶಿಸ್ತು ಎಲ್ಲವನ್ನು ಕಲಿಸಿದವರು ಗುರುಗಳು. ಇಲ್ಲಿ ನಾವು ಕ್ಲಾಸ್ ಬಂಕ್ ಮಾಡ್ದಂಗ ಈಗ 10th ಮಾಡ್ತಿದ್ರಲ್ಲ, ನೀವು ಕ್ಲಾಸ್ ಬಂಕ್ ಮಾಡಿ ಅಲ್ಲಿ ಮೇಲೆ ಹೋಗ್ತಿದ್ರಿ. ಇದೇ ತರ ಅಲ್ಲಿ ಮುಂದೆ ನಡೆಸ್ಬೇಡ್ರಿ. ಯಾಕೆ ಸರ್ ಬೈದು ಬುದ್ಧಿ ಹೇಳ್ತಿದ್ರಂದ್ರೆ, ಈಗ ನೀವು ಇಲ್ಲಿ ಕ್ಲಾಸ್ ಬಂಕ್ ಮಾಡಿದ್ರೆ ಓಕೆ, ಬಟ್ ಅಲ್ಲಿ ಕ್ಲಾಸ್ ಬಂಕ್ ಮಾಡಿದ್ರೆ ನೀವ್ ಏನಾದ್ರೂ ಮಾಡ್ರಿ ಅವ್ರೇನು ತಲೆ ಕೆಡ್ಸ್ಕೊಳಲ್ಲ. ಇಲ್ಲಿ ಆ ತರ ಮಾಡ್ಲಿಲ್ಲ ಅಂದ್ರೆ ಮುಂದೆ ಅಲ್ಲಿನೂ ಆ ತರ ಮಾಡಲ್ಲ. ಯಾಕಂದ್ರೆ ಸರ್ ನಿಮ್ ಎಜುಕೇಶನ್ ಸಂಬಂಧ ಹೇಳ್ತಾರೆ. ಮುಂದೆ ನಾವು ಈಗ ಕ್ಲಾಸ್ ಬಂಕ್ ಮಾಡಿ ಈ ವಿಷಯವನ್ನ ಎಲ್ಲ ತಿಳ್ಕೊಂಡ್ರೆ ಮುಂದೆ ನಾವು ಒಂದೊಳ್ಳೆ ಜಾಬ್ ಅಲ್ಲಿ ನಾವು ಸೇರ್ಕೋಬಹುದು. ಅದಕ್ಕೆ ಸರ್ ಬಂಕ್ ಮಾಡ್ಬಾರ್ದು ಕ್ಲಾಸ್ನ ಅಂತ ಹೇಳೋದು. ಈಗ 10th ಎಕ್ಸಾಮ್ ಬರೀತೀರ, ಎಕ್ಸಾಮ್ನ ಕೆಲವೊಬ್ರು ಕಾಪಿ ಚಿಟ್ಟು ಹೊಡಿತಾರ. ಆ ತರ ಮಾಡ್ಬೇಡ್ರಿ. ನೀವು ಮಾರ್ಕ್ಸ್ ಹೆಂಗ್ ತೆಗಿಬೇಕಂದ್ರೆ, ನೀವು ಹೋಗಿ ಕೆಲಸ ಕೇಳ್ತಿರಲ್ಲ, ಅವ್ರಕಿನ ಹೆಚ್ಚಾಗಿ ಅಂಕವನ್ನ ನೀವು ತೆಗ್ದಿರ್ಬೋದು. ಅವರೇ ನನ್ಗೆ ಹೆಚ್ಚಾಗಿ ಅಂಕ ತೆಗ್ದಿದ್ದಾರೆ ಅಂತ ಅವರು ಅನ್ಕೋಬಹುದು. ಎಲ್ಲರೂ ಚೆನ್ನಾಗಿ ರಿಸಲ್ಟ್ ತೆಗೆದು ನಮ್ಮ ಶಾಲೆಗೆ ಒಳ್ಳೆ ಹೆಸರನ್ನು ತರಬೇಕಂದ್ರೆ ತಮ್ಮಲ್ಲಿ ಕೇಳ್ಕೊಂತೇನೆ. ಕೆಲವೊಬ್ರು ಕಣಿ ಹೇಳಕ್ಕೆ ಬರ್ತಾರೆ ನೋಡಿ, ನಿಮ್ ಭವಿಷ್ಯ ಹಂಗಾಗತ್ತ ಹಿಂಗಾಗತ್ತ ಅಂತ ಹೇಳ್ಬೇಡ್ರಿ, ಅಂತ ನಂಬೇಡ್ರಿ. ನಿನ್ನ ಕಾಯಕ ನಂಬಿ ನೀ ಬದುಕು. ನೀನ್ ಓದಿದ್ರೆ ಒಂದ್ ಕೆಲ್ಸ ತಗಂದ್ರೆ ನಿನ್ ಕಾಲ್ ಮೇಲೆ ನೀನ್ ನಿಂದಿರ್ತಿ. ಭವಿಷ್ಯದಿಂದ ಕಾಯಕ ರೂಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ಭವಿಷ್ಯ ಹೇಳ್ತಾರ ನಿಂಗ್ ಮುಂದ, ಈಗ ಓದಿಲ್ಲ ನಿನ್ ಕೆಲ್ಸನ ಸಿಕ್ಬಿಡುತ್ತ, ದೊಡ್ಡ ಜಾಬ್ನಾಗ ಸೇರ್ತಿ ಅಂತಾರ. ನೀವ್ ಓದ್ಲಾರ್ದ ಏನು ಕೆಲ್ಸ ಸಿಗಲ್ಲ. ಈಗ ಎಲ್ಲೇ ಹೋಗ್ಲಿ 10th ಕೇಳ್ತಾರ, ನೀವು 10th ಫೇಲ್ ಆಗಿ ಕಟ್ಟಿ ತಕ್ಕಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ. ಈಗ ಕೆಲವೊಬ್ರು ಈಗ 10th ಮುಗಿತ್ ಬಿಡು ಮುಂದೆ ಏನ್ ಓದೋದು ಅಂತ ಅನ್ನಕ್ ಹೋಗ್ಬೇಡ್ರಿ. ಓದ್ರಿ ಎಲ್ಲರೂ. ಕಾಯಕದಿಂದಲೇ ಭವಿಷ್ಯ ರೂಪಿಸಿಕೊಳ್ಳಲು ಸಾಧ್ಯ. ಈಗ ಓದಿ ನಾವ್ ಒಂದ್ ಕೆಲ್ಸಕ್ಕೆ ನಿಂತೀವಿ ಅಂದ್ರೆ ನಮ್ಮ ಭವಿಷ್ಯ ನಾವು ರೂಪಿಸ್ಕೊಳ್ಬಹುದು. ಯಾರ ತಕ್ಕೂ ಇಸ್ಕೊಂಡೋರಾಗ್ಬೇಡಿ, ಒತ್ತಾಗಿ ಕೊಡೋರಾಗಿ ಅಂತ ಹೇಳ್ತೀನಿ. ನನ್ನ ಮಾತುಗಳನ್ನು ಮುಗಿಸ್ತೇನೆ. ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಿದ ಮದರ್ ಬಿ ಇವರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. 10ನೇ ತರಗತಿ ವಿದ್ಯಾರ್ಥಿಗಳ ಬಗ್ಗೆ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಬರುತ್ತಿದ್ದರೆ ರೆಹಮಾಮಿ 9ನೇ ತರಗತಿ. ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂಬ ಲೋಕವನ್ನು ಸ್ಮರಿಸುತ್ತಾ ವೇದಿಕೆ ಮೇಲೆ ಆಸೀನರಾದಂತಹ ಮುಖ್ಯೋಪಾಧ್ಯಾಯರೇ, ಗುರು ವೃಂದದವರೇ ಹಾಗೂ ಊರಿನ ಗಣ್ಯರೇ ಹಾಗೂ ನನ್ನ ಎಲ್ಲ ಸಹೋದರ ಸಹೋದರಿ ತಮಗೆಲ್ಲರಿಗೂ ಮುಂಜಾನೆಯ ಶುಭೋದಯ ಹಾಗೂ ಬೀಳ್ಕೊಡೆ ಸಮಾರಂಭದ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ 10ನೇ ತರಗತಿಯ ವಿದ್ಯಾರ್ಥಿಗಳ ಬಗ್ಗೆ 2 ಅನಿಸಿಕೆ ಹೇಳಲು ಬಯಸುತ್ತೇನೆ. 10ನೇ ತರಗತಿ ಅಂದಕ್ಷಣ ನಮ್ಗೆ 2 ವರ್ಷ ನನ್ಗೆ ಭಾಳ ಅಂದ್ರೆ 2 ವರ್ಷ ಅವ್ರ ಜೊತೆ ಫಸ್ಟಿಗೆ ಬಂದ ನಮ್ಗೆ ಭಯ ಆಗ್ತಿತ್ತಿಲ್ಲ, ಹೆಂಗಿರ್ಬೇಕು ಯಾವ ತರ ಅಂತೇಳಿ. ಅವರೆಲ್ಲ ನಮಗ ಈ ತರ ಇರಿ ಈ ತರ ಅಂತೇಳಿ ಎಲ್ಲ ಹೇಳ್ಕೊಟ್ರು. ಆಮೇಲೆ ನಮ್ಗೆ ಏನಾದ್ರು ದುಃಖ ಆದ್ರೂ ತಾವ್ ಕರೆದು ಮಾತಾಡೋದು, ಏನಾದ್ರೂ ನಮ್ಗೆ ಇದ್ ಮಾಡೋದು. ಆಮೇಲೆ ಕೋಚ್ ಬಗ್ಗೆ ಎಲ್ಲ ಹೇಳ್ಕೊಡ್ತಿದ್ರು. ಅಣ್ಣವ್ರ ಬಗ್ಗೆ ಹೇಳ್ಬೇಕಂದ್ರೆ ಅಣ್ಣವ್ರು ಒಂಥರ ಧೈರ್ಯ ತುಂಬಿದಂಗ ಹಾಕಿತ್ತು. ಏನೇ ಆಗ್ಲಿ ಅಣ್ಣವ್ರಂದ್ರೆ ಒಂಥರ ಧೈರ್ಯನೇ, ಆದ್ರೆ ಅವ್ರ ಮಾತಾಡೋ ಮಾತೆ ನಮ್ಗೆ ಬಹಳ ಧೈರ್ಯ ತುಂಬಿತ್ತು. ಅದೇ ರೀತಿ ಅಣ್ಣವ್ರೆ ನೀವು ಈ ಸಲ ಗರ್ಲ್ಸ್ ಅಷ್ಟೇ ಫಸ್ಟ್ ಅಲ್ಲ, ನಾವು ಫಸ್ಟ್ ಅಂತೇಳಿ ತೋರ್ಸ್ಬೇಕಂತೇಳಿ ನನ್ನ ಕಡೆಯಿಂದ ವಿನಂತಿಸ್ಕೊಳ್ತೀನಿ. ಅದೇ ರೀತಿ ಅಣ್ಣವ್ರೆ ನೀವು ಫಸ್ಟ್ ಬರ್ರಿ, ನಮ್ಮ ಸ್ಕೂಲಿನ ಗೌರವ ಇದ್ ಮಾಡ್ರಿ ಅಂತ ಹೇಳ್ತಾ, ಆಮೇಲೆ ನೀವು ನಮಗೆ ಹೇಳ್ಕೊಟ್ಟ ನೀತಿ ನೀವು ಹೆಂಗ್ ಮಾರ್ಕ್ಸ್ ತೆಗಿತೀರೋ ಅದು ಸರ್ ನಮ್ಗೆ ಹೇಳ್ಬರ್ಬೇಕು. ನಿಮ್ ಅಕ್ಕನವ್ರು ಯಾವ ತರ ತೆಗೆದ್ರು ಅದಕ್ಕಿಂತ ಹೈಯೆಸ್ಟ್ ಮಾಡಿ ನೀವು ಸ್ಕೋರ್ಸ್ ಅಂತಾನೆ ಅವ್ರು ಹೇಳ್ಬೇಕಂತೇಳಿ ನಾನು ಅನ್ಕೊಂತೀನಿ. ಅದೇ ರೀತಿ ಶಿಕ್ಷಕರನ್ನು ಬಹಳ ಒಳ್ಳೆಯವ್ರು ಸಿಕ್ಕಿದಾರೆ ನಮಗನ್ಸುತ್ತ, ಆದ್ರೆ ನೀವು ಮಿಸ್ ಮಾಡ್ಕೊಂತೀರಾ. ಅದೇ ರೀತಿ ನಾವು ಮುಂದಿನ ವರ್ಷ ಒಂದೇ ವರ್ಷ ಇರೋದು, ನಾವು ಈ ತರ ಶಿಕ್ಷಕರು ಮಿಸ್ ಮಾಡ್ಕೊಂತೀವಿ. ಆಮೇಲೆ ಕಾಲೇಜ್ ಲೈಫ್ ಅಂದ್ರೆ ಒಂಥರ ಬೇರೆನೆ. ಕಾಲೇಜ್ಗೆ ಹೋಗ್ತೀವ, ಯಾರು ಕೇಳೋರಿರಲ್ಲ ಹೇಳೋರಿರಲ್ಲ, ಪಾಠ ಮಾಡ್ತಾರ ಹೋಗ್ಬಿಡ್ತಾರ ಅವ್ರ ಪಾಡಿಗೆ ಅವ್ರು. ನಾವು ಅದನ್ನ ಅರ್ಥ ಮಾಡ್ಕೊಂಡ್ರಷ್ಟೇ, ನಾವಾಗ ಕೇಳಿದ್ರಷ್ಟೇ ಅವ್ರು ಹೇಳ್ಕೊಡ್ತಾರೆ. ಇಲ್ಲಪ್ಪ ನಾವು ಕೇಳಿಲ್ವಾ ಆಗತ್ತು, ನಿಮ್ ಪಾಡಿಗೆ ನೀವು ಓದ್ರಿ ಬಿಟ್ರಿ, ನಿಮ್ ಇಷ್ಟ ನಿಮ್ ಕಷ್ಟ ಅಂತ ಹೇಳ್ಬಿಡ್ತಾರೆ. ಅದೇ ರೀತಿ ನೀವು ಒಳ್ಳೆ ಕಾಲೇಜಿಗೆ ಸೇರಿ ಒಳ್ಳೆ ಸ್ಕೋರ್ ಮಾಡಿ ನಮ್ಮ ಊರಿನ ಗೌರವವನ್ನು ಉಳಿಸಿ ಬಹಳ ಒಳ್ಳೆ ಎಜುಕೇಶನ್ ಪಡೀರಿ ಅಂತ
ಅಂತಾನೆ ಹೇಳ್ಬೋದು. ನಿಮ್ಮಿಂದ ಬಹಳ ಕಲಿತೀವಿ. ಅದೇ ನಿಮ್ಮಿಂದ ನಾವೇನಾದ್ರೂ ನಿಮ್ಗೆ ಏನಾದ್ರು ತಪ್ಪು ಮಾಡಿದ್ರೆ ಅಥವಾ ಏನಾದ್ರೂ ಕೆಲಸ ಏನಾದ್ರು ಮಾಡ್ಲಿಲ್ಲ ಅಂದ್ರೆ ಕ್ಷಮಿಸಿ. ನಾವು ಶಿಕ್ಷಕರು ಹೇಳ್ತಿದ್ರು ಏನಾದ್ರು ಕೆಲಸ ಮಾಡೋಗ್ರಿ ಅಂತಂತೇಳಿ. ಅವಾಗ ನಾವ್ ಹೇಳ್ತಿದ್ವಿ 10th ಅದಾರ ಬಿಡ್ರಿ ಮಿಸ್, ನಾವ್ ಎದಕ್ ಮಾಡ್ಬೇಕ್ರಿ 10th ಅದಾರ್ರಿ, ಬರೀ ಇದನ್ನೇ ಮಾತು ಬಹಳ. ಆದ್ರೆ ನೀವು ಮೇಲೆ ಯಾರ ಮೇಲೆ ಹೇಳ್ಬೇಕನ್ನೋದೇ ನಮ್ಗೆ ಗೊತ್ತಾಗ್ಲಿಲ್ಲ. ನಾವು 10th ಆಗ್ತೀವಲ್ಲ, ನಾವೇನ್ ಮಾಡ್ಬೇಕು ಅನ್ಸುತ್ತೆ. ಆದ್ರೆ ನೀವು ಬಹಳ ಗ್ರೇಟ್ ಅನ್ಸುತ್ತೆ. ನೀವು ಇಷ್ಟು ಜನನ್ನ ಏನ್ ಹೇಳಿದ್ರು ತಪ್ಪು ತಿಳ್ಕೊಬೇಡ್ರಿ. ಏನಾದ್ರೂ ನಾ ತಪ್ಪು ಮಾತಾಡಿದ್ರೆ ಸಾರಿ. ಇಲ್ಲಿಗೆ ನನ್ನ 2 ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸುಂದರವಾಗಿ ಭಾಷಣ ಮಾಡಿದ ಮದರ್ ಬಿ ಇವರಿಗೆ ಧನ್ಯವಾದಗಳು. ಅಲ್ಲ, ರೆಹಮಾನ್ ಬಿ ಇವರಿಗೆ ಧನ್ಯವಾದಗಳು. ವಿದ್ಯೆ ಎಂಬುದು ಸಾಗರ, ಈಜಲು ಬಲು ಬೇಸರ, ಈಜಿ ದಡ ಸೇರಿದರೆ ಸಿಗುವುದು ಸುಖ ಸಾಗರ ಎಂಬ ಮಾತನ್ನು ಹೇಳುತ್ತಾ ಈ ಕಾರ್ಯಕ್ರಮದ ಮೂಲ ಕೇಂದ್ರ ಬಿಂದುಗಳು ಹಾಗೂ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳಾದ 10ನೇ ತರಗತಿ ವಿದ್ಯಾರ್ಥಿಗಳು ತಮ್ಮ ಈ 3 ವರ್ಷದ ತಮ್ಮ ಅನುಭವದ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಬರುತ್ತಿದ್ದಾರೆ. ಈಗ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಬರುತ್ತಿದ್ದಾರೆ 10ನೇ ತರಗತಿ ಶಾಂತ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ಪಾಪ ಪುಣ್ಯ ಲೆಕ್ಕ ಹಾಕಿ ಈ ಜನ್ಮದ ಹಣೆ ಬರೆಯೋ ದೇವ್ರಿಗಿಂತ ಪಾಠ ಕೇಳದೆ ಇದ್ರು, ಹೋಮ್ವರ್ಕ್ ಮಾಡದೇ ಇದ್ರು, ಅವ್ರ ಬಗ್ಗೆ ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರು, ದೇವ್ರಿಗಿಂತ ಪಾಠ ಕೇಳದೆ ಇದ್ರು, ಹೋಮ್ವರ್ಕ್ ಮಾಡದೇ ಇದ್ರು, ಅವ್ರ ಬಗ್ಗೆ ಎಷ್ಟೇ ಕೆಟ್ಟದಾಗಿ ಮಾತಾಡಿದ್ರು, ಕೆಲವೊಮ್ಮೆ ಅವ್ರ ಆತ್ಮಸಾಕ್ಷಿ ವಿರುದ್ಧವಾಗಿ ನಡ್ಕೊಂಡ್ರು. ನಾವು ಸ್ಕೂಲ್ ಬಿಟ್ಟು ಹೋಗ್ಬೇಕಾದ್ರೆ TC ಮೇಲೆ ವಿದ್ಯಾರ್ಥಿಯ ಚಾರಿತ್ರ್ಯ ಅಂತ ಬಂದಾಗ ಉತ್ತಮ ಮತ್ತು ಅತ್ಯುತ್ತಮ ಅಂತ ಬರೀತಾರೆ ಅಲ್ವಾ, ಆ ನನ್ನ ಗುರು ವೃಂದಕ್ಕೆ ನನ್ನ ಅಭಿನಂದನೆಗಳು. ಈ ಒಂದು ಸುಂದರ ವೇದಿಕೆ ಮೇಲೆ ಆಸೀನರಾಗಿರುವ STMC ಅಧ್ಯಕ್ಷರೇ ಹಾಗೂ ನನ್ನ ಮುಖ್ಯ ಗುರುಗಳೇ ಹಾಗೂ ನನ್ನ ಗುರು ವೃಂದ ಬಳಗದವರೇ ಹಾಗೂ ನನ್ನ ಸಹಪಾಠಿಗಳೇ ಹಾಗೂ ಬೀಳ್ಕೊಡೆ ಸಮಾರಂಭಕ್ಕೆ ಬಂದ ತಮಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆಗಳು. ಅಪ್ಪ ಅಮ್ಮ ಜನ್ಮದಾತರಾದರೆ ಬದುಕಿಗೆ ಭವಿಷ್ಯ ಕೊಟ್ಟ ನನ್ನ ಎಲ್ಲ ಶಿಕ್ಷಕ ವೃಂದಕ್ಕೆ ಕೋಟಿ ಕೋಟಿ ನಮನಗಳು. ಕೂಡುವುದು ಸಹಜ, ಅಗಲುವುದು ಅನಿವಾರ್ಯ ಎಂಬ ಮಾತಿನಂತೆ ನಾವು ಮುಂದಿನ ವ್ಯಾಸಂಗಕ್ಕೆ ಈ ಶಾಲೆಯನ್ನು ಬಿಟ್ಟು ಹೋಗಲೇಬೇಕಾದ ಅನಿವಾರ್ಯವಾಗಿದೆ. ಈ ನಮ್ಮ 3 ವರ್ಷಗಳು ಕೇವಲ ವರ್ಷಗಳು ಆಗಿರಲಿಲ್ಲ, ಅವು ಒಳ್ಳೆಯ ಕ್ಷಣಗಳು ನೆನಪಿಸಿಕೊಳ್ಳುವಂತಹ ಸಮಯ ಈಗ ಬಂದಿದೆ. ಈ ಒಂದು ಸುಂದರ ಶಾಲೆಯ ವಾತಾವರಣ, ಶಿಕ್ಷಕರ ಬೋಧನೆ, ಸ್ನೇಹಿತರೊಂದಿಗೆ ಮಾಡಿದ ಚೇಷ್ಟೆ, ಇಲ್ಲಿನ ನೆನಪುಗಳು ನನ್ನ ಜೀವನದ ಕೊನೆಯವರೆಗೂ ಮರೆಯಲು ಸಾಧ್ಯವಿಲ್ಲ. ತಾಯಿ ಜೀವ ನೀಡಿದರೆ ಶಿಕ್ಷಕರು ಜೀವನವನ್ನೇ ನೀಡುತ್ತಾರೆ ಎಂಬ ಮಾತು ನಿಜವಾಗಲೂ ಸತ್ಯ. ಈ ನುಡಿಮುತ್ತು ನನಗೆ ಈ ಶಾಲೆಯಲ್ಲಿ ಓದುತ್ತಿರುವಾಗಲೇ ಅನುಭವಕ್ಕೆ ಬಂದಿತ್ತು. ಏಕೆಂದರೆ ನಮಗೆ ಶಿಕ್ಷಕರು ತೋರುವ ಪ್ರೀತಿ, ಕಾಳಜಿ ತುಂಬಾ ಚೆನ್ನಾಗಿತ್ತು. ಒಂದು ಕಲ್ಲು ಸುಂದರವಾದ ಮೂರ್ತಿಯಾಗಿ ಮಾರ್ಪಾಡು ಮಾಡಲು ಅದರಿಂದ ಒಬ್ಬ ವ್ಯಕ್ತಿ ಅತ್ಯುತ್ತಮ ಶಿಲ್ಪಿ ಇದ್ದೇ ಇರ್ತಾನೆ. ಅದರಂತೆ ಒಬ್ಬ ವಿದ್ಯಾರ್ಥಿ ಸಾಧನೆ ಬೆನ್ನಿಂದೆ ಶಿಕ್ಷಕರು ಎಂಬ ಶಿಲ್ಪಿ ಇದ್ದೇ ಇರ್ತಾನೆ. ಆದ್ದರಿಂದ ನಮ್ಮ ಎಲ್ಲ ಸರಿ ತಪ್ಪುಗಳನ್ನು ತಿದ್ದಿ ತೀಡಿ ಒಂದು ಸುಂದರವಾದ ಮೂರ್ತಿಯಾಗಿ ನಮ್ಮೆಲ್ಲರನ್ನು ಕೆತ್ತಿರುವ ಈ ನನ್ನ ಶಿಲ್ಪಿಗಳಿಗೆ ನನ್ನ ಅನಂತ ನಮನಗಳು. ನಮ್ಮನ್ನೆಲ್ಲ ತಮ್ಮ ಸ್ವಂತ ಮಕ್ಕಳಂತೆ ಭಾವಿಸಿ ನಮ್ಮನ್ನು ತುಂಬ ಪ್ರೀತಿಯಿಂದ ನೋಡಿಕೊಂಡ, ನಮ್ಮ ತಪ್ಪು ಮಾಡಿದಾಗ ಒಳ್ಳೆಯ ಮಾರ್ಗದರ್ಶನವನ್ನು ತೋರಿ ತಮ್ಮ ಆಕರ್ಷಕ ಪಾಠ ಬೋಧನೆಗಳನ್ನು ಮಾಡಿ ಇಂದು ಒಳ್ಳೆಯ ವಿದ್ಯಾರ್ಥಿಗಳನ್ನಾಗಿ ರೂಪಿಸಿದ ನನ್ನ ಎಲ್ಲ ಪ್ರೀತಿಯ ಗುರು ವೃಂದಕ್ಕೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು. ನಮ್ಮ ಸಾಧನೆಯ ಗುರಿ ಮುಟ್ಟಲು ನಿಮ್ಮಂತಹ ಗುರುಗಳು ಮಾರ್ಗದರ್ಶನ ನಮಗೆ ಅತ್ಯಗತ್ಯವಾಗಿದೆ. ಇಂತಹ ಗುರುಗಳನ್ನು ಪಡೆದಿರುವುದು ನಮ್ಮ ಅದೃಷ್ಟವೇ ಅಂತ ಹೇಳ್ಬಹುದು. ಇದು ನಮ್ಮ ಬೀಳ್ಕೊಡೆ ಸಮಾರಂಭ. ಈ ಶಾಲೆಯ ವಿದ್ಯಾರ್ಥಿಗಳಾಗಿ ದಾಖಲಾತಿ ಪ್ರಕಾರ ನಮ್ಮ ಕೊನೆಯ ದಿನ, ಅಂದರೆ ಮನಸ್ಸೆಂಬ ಮಂದಿರದಲ್ಲಿ, ಕನಸೆಂಬ ಮಂದಿರದಲ್ಲಿ ನೆನಪುಗಳು ಎಂದೆಂದಿಗೂ ಅಜರಾಮರ. ಏಕೆಂದರೆ ಪ್ರವೇಶ ಪಡೆದ ಸಮಯದಿಂದಲೂ ಈ ಶಾಲೆಯಲ್ಲಿ ನಾನು ಬಹಳಷ್ಟು ಕ್ಷಣಗಳನ್ನು ಆನಂದಿಸಿದ್ದೇನೆ. ಹಾಗೆ ಎಲ್ಲ ಶಿಕ್ಷಕರ ಸಹಾಯ, ಸಹಕಾರ, ಕಾಳಜಿ, ಮಮತೆ ನಾವು ಎಂದಿಗೂ ಮರೆಯಲು ಸಾಧ್ಯವಿಲ್ಲ. ನಮ್ಮ ಗುರುಗಳು ಕಲಿಸಿದ ಎಲ್ಲಾ ಸಂಸ್ಕೃತಿಯನ್ನು ನಾವು ಯಾವಾಗಲೂ ನೆನಪಿಸಿಕೊಳ್ಳುತ್ತೇವೆ. ನಾವು ಈ ಶಾಲೆಗೆ ಬಂದು 3 ವರ್ಷಗಳಾದರೂ ಕೂಡ ಇನ್ನೂ ನಿನ್ನೆ ಮೊನ್ನೆ ಬಂದಿದ್ದೇವೆ ಅನಿಸುತ್ತದೆ. ಆದರೆ ಅಗಲಿಕೆ ಸಮಯ ಬಹಳಷ್ಟು ಬೇಗನೆ ಬಂದು ಬಿಟ್ಟಿತು ಅನಿಸುತ್ತದೆ. ಇನ್ನು ಈ ಶಾಲೆಯ ವಾತಾವರಣವು ವಿದ್ಯಾಭ್ಯಾಸಕ್ಕೆ ಹೇಳಿ ಮಾಡಿಸಿದ ದೇಗುಲ ಅಂತ ಹೇಳ್ಬೋದು. ಇಲ್ಲಿನ ವಾತಾವರಣವು ಕೂಡ ಬಹಳ ಸುಂದರವಾಗಿದೆ ಅಂತ ಹೇಳ್ಬೋದು. ಇನ್ನು ಈ ದೇವಾಲಯದಲ್ಲಿರುವ ಗುರುಗಳು ನಿಜಕ್ಕೂ ದೇವರ ಸಮಾನ ಎಂದು ಹೇಳ್ಬೋದು. ನಮ್ಮ ಈ ಶಾಲೆಯಲ್ಲಿ ನಾವು ಶಿಕ್ಷಣದ ಜೊತೆಗೆ ಸಾಕಷ್ಟು ಜೀವನದ ಅನುಭವವನ್ನು
ಕಲಿತುಕೊಂಡಿದ್ದೇವೆ ಅಂತ ಹೇಳ್ಬೋದು. ನಾನು ನಿಮ್ಮೊಂದಿಗೆ ಕೆಲವು ಸಂತೋಷ ಕ್ಷಣಗಳನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಈ ಶಾಲೆಗೆ ಬಂದಾಗ ನನ್ನ ಎಲ್ಲ ನಕಾರಾತ್ಮಕ ನಡವಳಿಕೆಯು ಮಾಸಿ ಹೋಗಲು ಆರಂಭಿಸಿತು. ಇದಕ್ಕೆ ಕಾರಣವೆಂದರೆ ನಮ್ಮ ಗುರುಗಳು ಬೋಧನೆ ವಿಧಾನಗಳು ಆಗಿರಬಹುದು ಮತ್ತು ಅವರ ಸದ್ವಿಚಾರವು ಕೂಡ ಆಗಿರಬಹುದು. ನನ್ನ ಒಬ್ಬ ಉತ್ತಮ ವಿದ್ಯಾರ್ಥಿಯನ್ನಾಗಿ ಮಾಡಿದ ಎಲ್ಲ ನನ್ನ ಗುರುವೃಂದಕ್ಕೆ ಮತ್ತೊಮ್ಮೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳನ್ನು ಹೇಳುತ್ತೇನೆ ಹಾಗೂ ಅವರಿಗೆ ನಾನು ಇಂದಿಗೂ ಚಿರಋಣಿಯಾಗಿರುತ್ತೇನೆ ಎಂದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೆ. ಇಂದು ನಮ್ಮ ಸ್ನೇಹಿತರ ಬಗ್ಗೆ ಹೇಳ್ಬೇಕಂದ್ರೆ ಮಾಡುವುದು, ಕ್ಲಾಸ್ ರೂಮ್ ನಲ್ಲಿ ಸಿಗರೆಟ್ ಆಗಿ ಗುಸು ನಗುವುದು, ಮತ್ತೆ ಕಾರಣಕ್ಕೆ ಕ್ಲಾಸ್ ರೂಮ್ ನಿಂದ ಹೊರಗೆ ಹಾಕಿರುವುದು, ಮ್ಯಾಥ್ಸ್ ಟೀಚರ್ ನಮ್ಮ ಕ್ಲಾಸಿಗೆ ಬಂದಾಗ ಎತ್ನೆ ಬಿಟ್ನೆ ಅಂತ ಗ್ರೌಂಡ್ಗೆ ಓಡಿ ಬರುವುದು, ಅಯ್ಯೋ ನಾಳೆ ಟೆಸ್ಟ್ ಇದೆ ಅಂದ್ರೆ ಹೇಗಾದ್ರೂ ಮಾಡಿ ಓದ್ಕೊಂಡ್ ಬರ್ಬೇಕು ರಾತ್ರಿ ಎಲ್ಲ ಅಂತಂದು ಇವೆಲ್ಲ ಮುಂದಿನ ಫ್ಯೂಚರ್ ನಲ್ಲಿ ಸಿಗಲ್ಲ ಅಂತ ನೆನೆಸ್ಕೊಂಡ್ರೆ ಬಹಳ ದುಃಖವಾಗುತ್ತದೆ. ಈ ಪ್ರೀತಿ ಕಾಳಜಿ ನಿಜವಾಗ್ಲೂ ಮುಂದೆ ಸಿಗಲ್ಲ ಅಂತ ಒಂದು ಕ್ಷಣದಲ್ಲಿ ನೆನೆಸ್ಕೊಂಡ್ರೆ ತುಂಬಾ ದುಃಖ ಆಗ್ತದೆ. ಇದೇ ಒಂದ್ ಸಾರಿ ಕಳೆದ ಬಾಲ್ಯ ಎಂದು ಮತ್ತೆ ಸಿಗೋದಿಲ್ಲ. ಹಾಗಾಗಿ ಈ ವಿದ್ಯಾರ್ಥಿ ಜೀವನದಲ್ಲಿ ಸಾಕಷ್ಟು ನಾವು ಖುಷಿ ಮತ್ತು ಸಂತಸ ಕ್ಷಣಗಳನ್ನು ಹೆಚ್ಚಿಸಿಕೊಳ್ಳುತ್ತೇವೆ ಅಂತ ಹೇಳುತ್ತೇನೆ. ಇಷ್ಟು ಮಾತನಾಡಲು ಅವಕಾಶ ಮಾಡಿಕೊಟ್ಟ ಈ ವೇದಿಕೆಗೆ ತುಂಬ ಹೃದಯದ ಧನ್ಯವಾದ. ಈಗ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಲು ಬರುತ್ತಿದ್ದರೆ ದೇವಿಕಾ ಅವರು. ಜೋರಾದ ಚಪ್ಪಾಳೆಯೊಂದಿಗೆ. ಸುಂದರ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ನನ್ನ ಶಿಕ್ಷಕ ವೃಂದವರೇ ಹಾಗೂ STMC ಸದಸ್ಯರೇ ಹಾಗೂ ನನ್ನ ಸ್ನೇಹಿತರೆ ಎಲ್ಲರಿಗೂ ಮುಂಜಾನೆಯ ಶುಭಾಶಯಗಳು. ಬೀಳ್ಕೊಡುಗೆ ಸಮಾರಂಭ. ಈ ಬೀಳ್ಕೊಡುಗೆ ಸಮಾರಂಭ ಅಂದ್ರೆ ಏನಂದ್ರೆ ಬೀಳ್ಕೊಡುಗೆ ನಾವು ಬೀಳ್ಕೊಡೋದು ಒಂದು ದುಃಖ ಆಗಿದ್ರೆ ಸಮಾರಂಭ ಒಂದು ಖುಷಿ. ಬಟ್ ಸಮಾರಂಭ ಖುಷಿ ಅಂತ ಅನ್ಕೊಳ್ಳೋಂಗಿಂತ ಬೀಳ್ಕೊಡುಗೆ ನಾವು ಬೀಳ್ಕೊಟ್ಟು ಹೋಗೋದಕ್ಕಿಂತ ನಮ್ಗೆ ಬಹಳ ದುಃಖ ಆಗುತ್ತೆ. ಯಾಕಂದ್ರೆ ಈ 3 ವರ್ಷ ನಮ್ಮ ಸ್ಕೂಲ್ ಒಳಗೆ ನಾವು ಈ ಸ್ಕೂಲ್ ಒಳಗೆ ಕಲ್ತು ಎಲ್ಲ ಮಾಡಿ ಈಗ ಹೋಗ್ಬೇಕಂದ್ರೆ ಫುಲ್ ಅಳು ಬರುತ್ತೆ. ಅದಕ್ಕಾಗಿ 3 ವರ್ಷ ನಮ್ಮ ಕ್ಲಾಸ್ ಟೀಚರ್ ಆಗಿ ನಮ್ಗೆ ಸುರೇಶ್ ಸರೇ ಇರೋದು. ಈಗಾದ್ರೂ ಕೂಡ 10th ಅಲ್ಲಿದ್ರು ಕೂಡ ಸುರೇಶ್ ಸರ್ ಇರೋದು. ಈಗ ನಾನು ಒಬ್ಬೊಬ್ರು ಶಿಕ್ಷಕರ ಬಗ್ಗೆ ಹೇಳ್ತಾ ಬಂದ್ರೆ ಮೊದಲದಾಗಿ HM ಸರ್ ಬಹಳ ಮಕ್ಳ ತರ ನೋಡ್ಕೊಂಡ್ರು. ಹೆಂಗಂದ್ರೆ ನಮ್ಗೆ ಲೆಕ್ಕ ಏನಾನು ಕಷ್ಟ ಆದ್ರೂ ಕೂಡ ಬಂದು ನಾನು ಹೇಳ್ಕೊಟ್ಟು ನೋಡಿ ಟೀಚರ್ಸ್ 4 ಜನ ಇದೀವಿ ನಾವು ಗಣಿತ ಟೀಚರ್ ಯಾಕೆ ಸುಮ್ಮನೆ ಕೊಂದಿರ್ತೀರಿ ಬಂದು ಹೇಳ್ಕೊಟ್ಟು ತಗರಿ ಅಂತಂದು ಹೇಳ್ತಿದ್ರು. ನಾವು ಅವಾಗ ಅವ್ರು ಯಾವಾಗ ಬರ್ತಿದ್ರು ಸೈಲೆಂಟ್. ಅವ್ರು ಬಂದ್ಬಿಟ್ರೆ ಅದ್ರಕ್ಕೆ ಯಾಕೋ ಗೊತ್ತಿಲ್ಲ ಅವ್ರು ಎದ್ರಿಗಿದ್ಬಿಟ್ರೆ ಹಬ್ಬ ನಡುಗತ್ತ. ಅವ್ರು ಈಗ ಬಿಟ್ಟೋಗ್ಬೇಕಂದ್ರೆ ಬಹಳ ದುಃಖ ಆಗುತ್ತೆ. ಈಗ ನೆಕ್ಸ್ಟ್ ಬಂದ್ರೆ ನಮ್ ಬಸವರಾಜ್ ಸರ್ 80 ಬಂದಾಗ ನಮ್ಗೆ ಯಾರು ಬಸವರಾಜ್ ಸರ್ ಮತ್ತು ಶಂಭುಲಿಂಗಪ್ಪ ಸರ್ ಇವ್ರಿಬ್ರು ನೋಡಿದ್ರೆ ಏನೋ ಗೊತ್ತಿಲ್ಲ ಯಾರು ಬಸವರಾಜ್ ಸರ್ ಯಾರು ಶಂಭುಲಿಂಗಪ್ಪ ಸರ್ ಯಾರು ಗೊತ್ತೇ ಇಲ್ಲ. ಇವ್ರು ಬಸವರಾಜ್ ಸರ್ ಅಲ್ಲಲ್ಲ ಇವ್ರು ಶಂಭುಲಿಂಗಪ್ಪ ಸರ್ ಅಲ್ಲ ಇವ್ರು ಬಸವರಾಜ್ ಸರ್ ಅಂತಾನೆ ಯಾವಾಗ ಸಮಾಜ ಪೀಡ್ ಬರ್ತಿತ್ತವ ಅವಾಗ ಇವ್ರು ಬಸವರಾಜ್ ಸರ್ ಅಂತ ಕಂಡಿಡ್ತಿದ್ವಿ. ಮತ್ತೆ ಶಂಭುಲಿಂಗಪ್ಪ ಸರ್ ವಿಜ್ಞಾನ ಬಂತಂದ್ರೆ ಶಂಭುಲಿಂಗಪ್ಪ ಸರ್ ಅಂತ ಕಂಡಿಡ್ತಿದ್ವಿ. ಹಾಗೆ ಹಿಂದಿ ಟೀಚರ್ ಬಗ್ಗೆ ಹೇಳ್ಬೇಕಂತ ಹಿಂದಿ ಟೀಚರ್ ಅವರು ತಾಯಿ ತರ ಪ್ರೀತಿ ಕೊಟ್ರು. ಸುಳ್ಳಾಕೆ ತಾಯಿ ತರ ಪ್ರೀತಿ ಕೊಟ್ರು. ಎಷ್ಟು ಕಬಶ್ ಆಡಿದ್ರು ಕೂಡ ಸೈಲೆಂಟ್ ಕುಂದಿರ್ರೆ ಅಂತಿದ್ರು. ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಏನು ಸಾಲದೇ ಇಲ್ಲ. ಅದೇ ರೀತಿ ನಮ್ ಕನ್ನಡ ಟೀಚರ್ ಬಹಳ ಅಂದ್ರೆ ವ್ಯಾಕರಣದಲ್ಲೇ ಕೇಳ್ರಮ್ಮ ಇವು 40 ಮಾರ್ಕ್ಸಿಗೆ ಬರ್ತಾವ ಕೇಳ್ರಮ್ಮ ಅಂತಿದ್ರು. ಬಟ್ ಅವ್ರು 40 ಮಾರ್ಕ್ಸಿಗೆ ಬರ್ತಾವ ಕನ್ನಡ ವ್ಯಾಕರಣ ಏನಿದಾವಲ್ಲ ಅವು ಒಂದು ಕೂಡ ತಲೆಗೆ ಹೋಗ್ತಿದ್ರ. ಅದ್ರಾಗ ಇದ್ದಿದ್ದೊಂದೇ ಒಂದು ಅಲಂಕಾರಗಳು ಮಾತ್ರ ಒಂದೇಟಿ ತಲೆಗೆ ಹೋಗಿ ಎಕ್ಸಾಮ್ ಒಳಗ್ ಮಾತ್ರ ಯಾವ್ದು ಬಿಟ್ಟು ಬರ್ತಿದ್ರು ಗೊತ್ತಿಲ್ಲ. ಅಲಂಕಾರ ಮಾತ್ರ ಬಿಟ್ಟು ಬರ್ತಿದ್ದಿಲ್ಲ. ಅದ್ ಬಿಟ್ರ ಮತ್ತ ನಮ್ ಮುಕುಂದ್ ಸರ್ ಇವ್ರು ಕ್ಲಾಸಿಗೆ ಇಲ್ಲೇ ಇದ್ದಗಟ್ಟಲೆ ನಾವು ಅಲ್ಲಿಗೆ ಓಡೋಗ್ಬಿಡ್ತಿದ್ವಿ. ಅದು ಬಂದು ಏನು ಗೊತ್ತಿಲ್ಲ. ಲೆಕ್ಕ ಕೇಳ್ಬೇಕಂದ್ರೆ ಅಷ್ಟು ತಲೆ ಚಿಟ್ಟಿಡ್ತಿತ್ತು. ಅದೇ ರೀತಿಯಾಗಿ ವೀರಶಪ್ಪ ಸರ್ ಮೊನ್ನೆ ತಾನೇ ಬಂದ್ರು. 10ನೇ ಕ್ಲಾಸಿಗೆ ಸ್ಟಾರ್ಟ್ ಆದಾಗ ಬಂದ್ರು. ಅವ್ರು ನಮ್ಗ 3 ವಾರ ಒಂದು ಅಷ್ಟೇ ಅದ ಬಹಳ ದಿನ ಏನ್ ಬಂದಿಲ್ಲ. ಬಂದ್ರೆ 1 ತಿಂಗಳು 2 ತಿಂಗಳು ಬಂದಿರ್ಬೋದು. ಈ ಶಾಲೆ ಬಗ್ಗೆ ನನಗೆ ಇಷ್ಟು ಹೇಳಲು ಅನುಮತಿ ಮಾಡಿ ಕೊಟ್ಟಿದ್ದಕ್ಕೆ ಆ ಪಾಠ ಮಾತ್ರ ತಲೆ ಬಂದ್ರು. ಡೋಬರ್ನ ತ್ರಿವಾಳಿ ನಿಯಮ ಹೇಳ್ರಿ ಆ ತ್ರಿವಾಳಿ ನಿಯಮ ನಮ್ಗ ಹೆಂಗ್ ಆ ತ್ರಿವಾಳಿ ನಿಯಮ ನಮ್ಗಂತೂ ಬೇಸ್ ತಲೆ ಕುತ್ಕೊಂಡ್ಬಿಟ್ಟಿತ್ತು. ಈಗ
ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಆಗಮಿಸಿರುವಂತಹ ಪಾಲಕ ಮತ್ತು ಪೋಷಕರಾಗಿರುವಂತಹ ಅಯ್ಯಪ್ಪ ಗೊರಬಾಳ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೆ 10ನೇ ತರಗತಿ ವಿದ್ಯಾರ್ಥಿ ಬಂದು ಹೂಗುಚ್ಛವನ್ನು ನಿರ್ಪಾದಿ ಮುಂದಿನ ಕಾರ್ಯಕ್ರಮಕ್ಕೆ ಅಣಿ ಮಾಡಿಕೊಡ್ತಾ ಇದ್ದೀನಿ. ಆರೋಗ್ಯವಿಲ್ಲ, ಪೊಲೀಸ್ ಇಲ್ಲದಿದ್ದರೆ ಭದ್ರತೆ ಇಲ್ಲ, ಇಂಜಿನಿಯರ್ ಇಲ್ಲದಿದ್ದರೆ ಟೆಕ್ನಾಲಜಿ ಇಲ್ಲ, ಆದರೆ ಶಿಕ್ಷಕರು ಇಲ್ಲದಿದ್ದರೆ ಮೇಲಿನ ಯಾರೂ ಇಲ್ಲ ಎಂದು ಹೇಳುತ್ತಾ, ಮೊದಲನೇದಾಗಿ ಎಲ್ಲ ಶಿಕ್ಷಕರ ಬಗ್ಗೆ ಸ್ವಲ್ಪ ಹೇಳ್ತಾ, ಮೊದಲಿಗೆ HM ಸರ್ ಅಂದ್ರೆ ನಮ್ಗೆ ಇವ್ರದ್ದು HM ಸರ್ ಅಂತಾನೆ ಅನ್ಸಿಲ್ಲ, ಫಾದರ್ ತರ ಒಟ್ಟರ ಅಪ್ಪನ ತರ ಟ್ರೀಟ್ ಮಾಡ್ತಿದ್ದಾರೆ. ಏನೋ ಪ್ರಮೇಯ ಅಂದ್ರೆ ಕುತಿಗ್ ಬರೋದು ನಮ್ಗೆ, ಪ್ರಮೇಯ ಹೆಂಗ್ ಕಲಿಬೇಕಪ್ಪ, ಇಷ್ಟು ದೊಡ್ಡದು ಪ್ರಮೇಯನ ಹೆಂಗ್ ಕಲಿಬೇಕು. ಮುಕುಂದ್ ಸರ್ ಹೇಳಿದ್ರು, ಅದು ಒಟ್ಟ ತೆಲಿಗೆ ಹೋಗ್ತಿದ್ದಿಲ್ಲ. ಒಂದ್ಸರಿ HM ಸರ್ ನೋಡಿ ಕರ್ಕೊಂಡ್ ಬಂದ್ವಿ, ಸರ್ ಪ್ರಮೇಯ ಒಟ್ಟ ಅರ್ಥನೇ ಆಗ್ತಿಲ್ಲ ಸರ್, ಪ್ರಮೇಯ ಹೇಳಿ ಬರ್ರಿ ಸರ್ ಅಂತಂದು. ಮೊದ್ಲಿಗೆ ತೇಜ್ ಪ್ರಮೇಯನ ಅಲ್ಲ ಬಾಯ ಬಿಂದು ಪ್ರಮೇಯ ಹೇಳಿದ್ರು, ತಲೆ ಕೂತದ. ಈಗ ಕನ್ಸಿನಲ್ಲೂ ಕೂಡ ಬಂದ್ರೆ ಆ ಪ್ರಮೇಯ ಹೇಳ್ತೀವಿ, ಆ ತರ ಬಾಯ್ಪೆಟ್ಟಾಗಿದೆ ನಮ್ಗೆ ಪ್ರಮೇಯಗಳು. ಒಂಥರ ಅಪ್ಪನ ತರ ಟ್ರೀಟ್ ಮಾಡಿದ್ರು ನಮ್ಗೆ. ಈಗ ನಮ್ಮ ಅಪ್ಪನ್ ಬಿಟ್ಟು ಹೋಗ್ಬೇಕಾದ್ರೆ ಎಷ್ಟು ನೋವಾಗುತ್ತೋ ಅದೇ ತರ HM ಸರ್ ನನ್ನ ಸಮಾಜ ಫೇಲ್ ಆದಾಗ, ಏನಮ್ಮ ನೀನು ಎಷ್ಟು ಓದ್ತೀಯ ಅನ್ಕೊಂಡ್ರೆ ಫೇಲ್ ಆಗ್ಬಿಟ್ಟಿದ್ಯಲ್ಲ ಅಂತಂದ್ರು. ಫ್ಯಾಮಿಲಿ ತರನೇ ಈ ಸ್ಕೂಲಾಗ ಅಷ್ಟೇ ಸರ್, ಆದ್ರೆ ಹೊರಗಡೆ ಎಲ್ಲ ಫ್ರೆಂಡ್ ತರನೇ ಟ್ರೀಟ್ ಮಾಡ್ತಿದ್ರು. ಬಹಳ ಬೇಜಾರಾಗುತ್ತೆ ಈ ಸ್ಕೂಲ್ ಬಿಟ್ಟು ಹೋಗ್ಬೇಕಂದ್ರೆ. ಆಮೇಲೆ ವೀರೇಶಪ್ಪ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಗಣಿತ ಲೆಕ್ಕ ಸ್ಲೋ ಆಗಿ ಹೇಳಿದ್ರೆ ಚಿಂತೆಗಿಲ್ಲ, ತಲೆಯಲ್ಲಿ ಹಾಗೆ ಕುತ್ಕೊಂತಿದ್ವು ಲೆಕ್ಕನ. ಫುಲ್ ಲೆಕ್ಕ ಎಷ್ಟು ಚೆನ್ನಾಗಿ ಅರ್ಥ ಆಗ್ತಿದ್ವು ಅಂದ್ರೆ ಅಷ್ಟು ಚೆನ್ನಾಗಿ ಅರ್ಥ ಆಗ್ತಿದ್ವು ಲೆಕ್ಕ. ಮುಕುಂದ್ ಸರ್ ಸಮೇತಗೂ ದೊಡ್ಡ ಲೆಕ್ಕ ಹೇಳ್ಬೇಕಾದ್ರೆ ಅವ್ರಿಗೂ ಅರ್ಥ ಆಗ್ತಿದ್ವು, ಇಲ್ಲ ಅಂತ ಅಲ್ಲ. ಎಲ್ಲರೂ ಗಲಾಟೆ ಮಾಡ್ತಿದ್ರಲ್ಲ, ಅದಕ್ಕೆ ಅರ್ಥ ಆಗ್ತಿದ್ದಿಲ್ಲ. ಮತ್ತೆ ಕನ್ನಡ ಮಿಸ್ ಬಗ್ಗೆ ಹೇಳ್ಬೇಕಂದ್ರೆ ಸೇಮ್ ಅಮ್ಮನ್ ತರನೇ ಆ ತರ ಟ್ರೀಟ್ ಮಾಡ್ತಿದ್ರು, ಬೈತಿದ್ರು. ಏನಾದ್ರು ತಪ್ಪು ಮಾಡಿತಂದ್ರೆ ಈ ತರ ಅಲ್ಲಮ್ಮ, ಈ ತರ ಸ್ಕೋರ್ ಮಾಡ್ಬೇಕಂದ್ರೆ ಆ ತರ ಓದ್ಬೇಕು ನೀನು ಅಂತಂದು ಹೇಳ್ತಿದ್ರು. ಇನ್ನು ಹಿಂದಿ ಮಿಸ್ ಬಗ್ಗೆ ಹೇಳ್ಬೇಕಂದ್ರೆ, ಏನಪ್ಪ ಇದು ಹಿಂದಿ ಹೇಗ್ ಓದೋದು, ಫುಲ್ ಕಷ್ಟ ಅಲ್ಲ ಅಂತಂದ್ರೆ, ಈ ಹಿಂದಿ ಸಮತ್ತಿಗೆ ಎಷ್ಟು ಈಸಿ ಆಗಿದೆ, ಪಾಸ್ ಆಗೋಷ್ಟು ತಾವೇ ಹೇಳ್ಕೊಂಡ್ ಕೊಟ್ಟಿದ್ದಾರೆ. ಚುಟ್ಟಿ ಪತ್ರ ಅವೆಲ್ಲ ಪದ್ಯ ಫುಲ್ ಬೇಜಾರುತ್ತೆ. ಇನ್ನು ನಮ್ ಕ್ಲಾಸ್ ಟೀಚರ್ ಸುರೇಶ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ಅವರಿಗೆ ದೇವ್ರಂತಂದ್ರೂ ಪರವಾಗಿಲ್ಲ, 8th ಇಂದ ಓದ್ಕೊಂಡ್ ಬಂದ್ರು ಇಲ್ಲಿವರೆಗಾದ್ರು, 8th ಇಂದ 10th ವರ್ಗಾದ್ರು ಒಂದೇಟು ಸಮ್ಮತಿ ಪಟ್ಟಿಲ್ಲ. ಸೇಮ್ ಮಕ್ಕಳ ತರನೇ ಕಾಳಜಿ ಮಾಡ್ತಾರೆ. ಒಂದು ಗಾಯ ಆದ್ರೂ ಪರವಾಗಿ, ಗಾಯ ಆದ್ರೆ ಮೊದ್ಲು ಹಾಸ್ಪಿಟ್ಲಿಗೆ ಹೋಗಮ್ಮ ಅಂತಂತಾರೆ. ಒಟ್ಟ ಮಕ್ಕಳಿಗೆ ಏನ್ ಟ್ರೀಟ್ ಮಾಡ್ತಾರೆ ಹಾಗೆ ಟ್ರೀಟ್ ಮಾಡ್ತಾರೆ ನಮ್ಗುನು. ಈ ಸ್ಕೂಲ್ ಬಿಟ್ಟು ಹೋಗ್ಬೇಕಂದ್ರೆ ಫುಲ್ ಬೇಜಾರಾಗುತ್ತೆ. ಈಗ ಮೊದಲಿಗೆ HM ಸರ್, ಹೂವಿನಂತಹ ಮನಸ್ಸು, ಅವರ ಧ್ವನಿ ಕೇಳಲು ಸೊಗಸು, ಅವರ ಕನಸಿನಂತೆ ನಾವು ಮಾಡಬೇಕು ನನಸು, ಅವರೇ ನಮ್ಮ ಶಾಲೆಯ ಹುಮ್ಮಸ್ಸು. ಮುಕುಂದ್ ಸರ್ ಎಂದರೆ ಇಷ್ಟ, ಅವರು ಕೊಡುವ ಲೆಕ್ಕ ಬಲು ಕಷ್ಟ, ಅವರು ಹೇಳಿದ್ದನ್ನು ಮಾಡದಿದ್ದರೆ ನಮಗೆ ನಷ್ಟ, ಅವರೇ ನಮ್ಮ ಶಾಲೆಯ ಜ್ಯೇಷ್ಠ. ವೀರೇಶ್ ಸರ್ ಪುಸ್ತಕಗಳ ಗುಂಪು, ಇವರ ಕಂಠ ಬಲು ಇಂಪು, ಅವರು ಕಂಡರೆ ಮನಸ್ಸು ತಂಪು, ಇವರೇ ಎರಡನೇ ಕುವೆಂಪು. ಇಂಗ್ಲಿಷ್ಗೆ ಟಾಪರು, ಗ್ರಾಮರ್ಗೆ ಸೂಪರ್, ಅವರೇ ನಮ್ಮ ಮಾಸ್ಟರು, ನಮ್ಮೆಲ್ಲರ ಸೂಪರ್ ಸ್ಟಾರ್, ಅವರೇ ನಮ್ಮ ಸುರೇಶ್ ಸರ್. ಹಿಂದಿಗೆ ಇವರೇ ಗ್ರೇಟು, ಇವರ ಮಾತು ಸ್ವೀಟು, ಇವರ ಸ್ವೀಟು ಹಾರ್ಟು, ಇವರೇ ಕಾಮಿಡಿಗೆ ಬೆಸ್ಟ್, ಇವರೇ ನಮಗೆ ಫಸ್ಟ್, ಇವರ ಸ್ವೀಟ್ ಲಾಸ್ಟ್. ಸಮಾಜದ ಜ್ಞಾನಿ, ತುಂಬಾ ಸಣ್ಣ ಧ್ವನಿ, ಇವರಿಗೆ ತುಂಬಾ ಜನ ಅಭಿಮಾನಿ, ಅವರೇ ಸಮಾಜದ ವಿಜ್ಞಾನಿ, ಅವರೇ ನಮ್ಮ ನಿಮ್ಮೆಲ್ಲರ ಬಸವರಾಜ್ ಸರ್. ಅಂಬ ಮಿಸ್,
ಇವರು ನೋಡಲು ತುಂಬಾ ವೈಟು, ಅವರ ಪಾಠ ಕೇಳುವ ನಾವೇ ಗ್ರೇಟು, ಇವರು ಕೊಟ್ಟ ಏಟು ಬಲು ಪೆಟ್ಟು, ಇವರ ಧ್ವನಿ ಸ್ವೀಟೋ ಸ್ವೀಟು, ಅವರೇ ನಮ್ಮ ಅಂಬರ್ ಮಿಸ್ ತುಂಬಾ ಗ್ರೇಟು. ವಿಜ್ಞಾನ ವೀರೇಶ್ ಸರ್, ಇವರ ಮನಸ್ಸು ಮಗು ತರ, ಇವರ ಪಾಠ ಬೇರೆ ತರ, ಇವರ ಏಟು ಸ್ವೀಟ್ ತರ, ಇವರು ರಾಮಾನುಜನ್ ತರ, ಇವರೇ ನಮ್ಮ ಅಚ್ಚುಮೆಚ್ಚಿನ ವೀರೇಶ್ ಸರ್. ಲಾಸ್ಟ್ಗೆ ಫ್ರೆಂಡ್ ಬಗ್ಗೆ ಹೇಳ್ಬೇಕಂದ್ರೆ ಭೂಮಿ ಎಂಬ 2 ಅಕ್ಷರದಲ್ಲಿ ಹುಟ್ಟಿ, ಜೀವ ಎಂಬ 2 ಅಕ್ಷರ ಪಡೆದು, ವಿದ್ಯೆ ಎಂಬ 2 ಅಕ್ಷರ ಕಲಿತು, ಸಾವು ಎಂಬ ಅಕ್ಷರ ಬರುವ ತನಕ ಸ್ನೇಹ ಎಂಬ 2 ಅಕ್ಷರ ಮರೆಯಬೇಡಿ. ಕಾಣದ ದೇವರಿಗೇಕೆ ಕೈ ಮುಗಿಯಲಿ, ಸಕಲ ದೇವರು ಗುರುವಿನೊಳಗಿರುವರು, ನಿಮ್ಮ ಋಣ ತೀರಿಸಲಾಗದು ಈ 7 ಜನ್ಮದಲ್ಲೂ. ಬಗೆ ಬಗೆಯ ಪರಿಯಲ್ಲಿ ಅರಿಸಿದ ಜ್ಞಾನ ಹಂಗೆ ನಿವಾರಿಸಿದೆ ನಮ್ಮ ಜ್ಞಾನದ ಬೇಗೆ, ಶುದ್ಧಿಗೊಳಿಸಿದೆ ನಮ್ಮಲ್ಲಿರುವ ಕಲ್ಮಶದ ಹೊಗೆ, ಬೀರಿಸಿದೆ ನಮ್ಮಲ್ಲಿರುವ ಯಶಸ್ವಿನ ನಗೆ ಎಂದು ಹೇಳ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಈಗ ಈ ಶಾಲೆಯ ಬಗ್ಗೆ ಅನಿಸಿಕೆಗಳನ್ನು ವ್ಯಕ್ತಪಡಿಸಲು ಬರುತ್ತಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಬೇಕು. ಮುಂದಿನ ತಯಾರಿ ಅಕ್ಷತಾ 10ನೇ ತರಗತಿ. ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎಂದು ಹೇಳುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ, STMC ಸದಸ್ಯರೇ ಹಾಗೂ ನನ್ನ ಶಿಕ್ಷಕರೇ ಮತ್ತು ಹಾಗೂ ನನ್ನ ಎಲ್ಲ ಸ್ನೇಹಿತರಿಗೂ ತುಂಬ ಹೃದಯ ಸ್ವಾಗತ ಕೋರುತ್ತಾ, ಗುರುಗಳೇ, ಶಿಕ್ಷಕರೇ, ಕಿರಿಯರೇ ಹಾಗೂ ನನ್ನ ಎಲ್ಲ ಗೆಳೆಯರಿಗೂ ಶುಭೋದಯ. ಇಂದು ನನಗೆ ಬಹಳ ದುಃಖವಾಗುತ್ತಿದೆ. ನಾನು ನಿಮ್ಮೆಲ್ಲರನ್ನು ಉದ್ದೇಶಿಸಿ ಈ ನಮ್ಮ ಶಾಲೆಯಲ್ಲಿ ಮಾತನಾಡುವುದು ಇದೇ ಕೊನೆಯ ಬಾರಿ ಎನಿಸುತ್ತಿದೆ. ನಮ್ಮ ಶಾಲೆಯಲ್ಲಿ ನಿಜವಾಗಿಯೂ ಅಮೂಲ್ಯವಾದ ನೆನಪುಗಳನ್ನು ನನಗೆ ನೀಡಿದೆ. ಈ ಶಾಲೆಯಲ್ಲಿ ಕಲಿತ ಪಾಠ, ಶಿಕ್ಷಕರಿಂದ ಹೊಡೆತ ತಿಂದಿದ್ದು, ಗೆಳೆಯರೊಂದಿಗೆ ಮಾಡಿದ ಚೇಷ್ಟೆ ಇವು ಶಾಶ್ವತ ನೆನಪುಗಳು. ಈ ಶಾಲೆಯಲ್ಲಿ ನಾನು ಸೇರಿದಾಗಿನಿಂದ ಇಂದಿನವರೆಗೂ ನನ್ನ ಸಿಹಿ ಕಹಿ ನೆನಪುಗಳು ನನ್ನ ಜೀವನ ಕೊನೆಯವರೆಗೂ ಉಳಿಯುತ್ತದೆ. ನಾನು ಮೊದಲ ಬಾರಿಗೆ ಶಾಲೆಯ ಆವರಣಕ್ಕೆ ಕಾಲಿಟ್ಟ ದಿನವೂ ಇನ್ನೂ ನನಗೆ ಮನಸ್ಸಿನಲ್ಲಿ ಉಳಿದಿದೆ. ಈ ಶಾಲೆಯಲ್ಲಿ ಅತ್ಯಂತ ಉತ್ತಮ ಮುಖ್ಯ ಗುರುಗಳು, ಶಿಕ್ಷಕರು, ಶಾಲೆಯ ವಾತಾವರಣ ಅದ್ಭುತವಾಗಿದೆ. ಈ ಸಂದರ್ಭದಲ್ಲಿ ಶಾಲೆ ಬಿಟ್ಟು ಹೋಗುತ್ತಿದ್ದೇವೆ ಎಂದು ನೆನಪಿಸಿಕೊ. ಆದರೆ ಶಿಕ್ಷಕರ ಉತ್ತಮ ಮಾರ್ಗದರ್ಶನ ನಮ್ಮ ಮುಂದಿನ ಭವಿಷ್ಯಕ್ಕೆ ದಾರಿದೀಪವಾಗುತ್ತದೆ ಎಂಬ ನಂಬಿಕೆ ಇದೆ. ಕಿರಿಯರೇ ಹಾಗೂ ಸ್ನೇಹಿತರೆ, ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ನಾನು ನನ್ನ ಈ ಸ್ನೇಹಿತರನ್ನು ಹಾಗೂ ನನ್ನ ಶಿಕ್ಷಣ ನೀಡಿದ ಎಲ್ಲ ಶಿಕ್ಷಕರನ್ನು ಎಂದಿಗೂ ಮರೆಯಲ್ಲ ಎಂದು ಹೇಳುತ್ತಾ, ನನ್ನಿಂದ ಏನಾದರೂ ತಪ್ಪಾದರೆ ಗುರುಗಳು ಹಾಗೂ ಎಲ್ಲರೂ ಕ್ಷಮಿಸಬೇಕೆಂದು ಕೋರಿಕೊಳ್ಳುತ್ತಾ, ಹಾಗೂ ನನ್ನ ಆತ್ಮೀಯ ಸ್ನೇಹಿತರೆ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಎಲ್ಲರಿಗೂ ನನ್ನ ಮುಂಜಾನೆಯ ನಮಸ್ಕಾರಗಳು. ಪೂಜ್ಯ ಗುರುಗಳಿಗೆ ವಂದಿಸುತ್ತಾ ಈ ಒಂದು ಸಮಾರಂಭದಲ್ಲಿ 4 ಮಾತನಾಡಲು ಬಯಸುತ್ತೇನೆ. ಶಿಕ್ಷಕರನ್ನು ಗುರು ಎಂದು ಪರಿಗಣಿಸಲು ನಮ್ಮ ಶಿಕ್ಷಕರು ನಮಗೆ ಒಳ್ಳೆಯ ಗುಣಗಳನ್ನು ಹೇಳಿಕೊಟ್ಟರು. ಶಿಕ್ಷಕರು ಇಲ್ಲದಿದ್ದರೆ ಯಾವ ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಸಾಮಾಜಿಕವಾಗಿ ಮತ್ತು ಭೌತಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ. ಕನ್ನಡ ಟೀಚರ್ ಅಂದ್ರೆ ಅಂಬಮ್ಮ ಟೀಚರ್ ತುಂಬಾ ಇಷ್ಟ. ಏಕೆಂದರೆ ಅವರು ಕ್ಲಾಸ್ ರೂಮಿನಲ್ಲಿ ಮಾತ್ರ ನಮ್ಮ ಟೀಚರ್, ಹೊರಗಡೆ ಎಲ್ಲ ನಮ್ಮ ಬೆಸ್ಟ್ ಫ್ರೆಂಡ್ ಆಗಿದ್ದರು.
ಅವರು ನಮ್ಮನ್ನು ಎಷ್ಟು ಬೈದ್ರು ಮತ್ತು ಹೊಡೆದರು. ಅವರು ನಮ್ಮ ಟೀಚರ್. ಇಂಗ್ಲಿಷ್ ಸರ್ ಅವರು ನಮ್ಮ ಹಿರಿಯ ಶಿಕ್ಷಕರು, ಮುಖ್ಯೋಪಾಧ್ಯಾಯರು. ನಂತರ ಈ ಶಿಕ್ಷಕರು ಅವರು ಬಹಳ ಸೂಕ್ಷ್ಮವಾದ ಶಿಕ್ಷಕರು. ಅವರಿಗೆ ದೇವ್ರಂದ್ರೆ ದೇವ್ರಂತ ಅನ್ಕೋಬೇಕು. ನನ್ನ ಇಂಗ್ಲಿಷ್ ಅರ್ಥವಾಗಿಲ್ಲ ಅಂದ್ರೆ ಅರ್ಥವಾಗಿ ತರ ಹೇಳಿಕೊಡುವವರು. ಅಸ್ಲಾಂ ಖಾನ್ ಸರ್ ಲೆಕ್ಕ ಬರಲ್ಲ ಅಂದ್ರೆ ಲೆಕ್ಕ ದೊಡ್ಡದಿದ್ರು ಕೂಡ ಸ್ವಲ್ಪ ಸಣ್ಣದಾಗಿ ಸ್ವಲ್ಪ ತಗ ಸಣ್ಣದಾಗಿ ಅದು ಕರೆಕ್ಟ್ ಆಗಷ್ಟು ಹಂಗ ಹೇಳಿಕೊಟ್ಟರು. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಬಸವರಾಜ್ ಸರ್ ಇವರು ಓದು ಅಂತ ಬಹಳ ಹೇಳ್ತಿದ್ರು. ಅವ್ರ ಮಾತು ನಾವು ಕೇಳೋದು ಓದ್ತಿದ್ದಿಲ್ಲ. ಫಸ್ಟ್ ಎಲ್ಲಾದ್ರ ಟೆಸ್ಟ್ ಇಟ್ಟಾಗ ಒಮ್ಮೆ ಫೇಲ್ ಆಗ್ತಿದ್ನೆ. ಫೇಲ್ ಆದ ಗಟ್ಲೆ ಮತ್ತೆ ಈಗನು ಫೇಲ್ ಆದಲ್ಲಮ್ಮ ಅಂತಂದು ಬೈತಿದ್ರು. ಮತ್ತೆ 3ನೇ ಸಲ 4ನೇ ಸಲ ಫೇಲ್ ಆದ ಗಟ್ಲೆ ಬೈತಿದ್ರು. ಆಮೇಲೆ ಕಡೆ 5ನೇ ಸಲ ಪಾಸ್ ಆದ್ನಲ್ಲ ಅವ ನನಗೆ ಖುಷಿ ಆಯ್ತು. ನಾನು ಅವ್ರಿಗೆ ಒಂದು ಲಾಸ್ಟ್ಗೆ ಬರ್ದಿದ್ದೆ, ನಾನು 20ಕ್ಕೆ 20 ತಗೊಂಡ್ಲೇಬೇಕಂತಂದು. ಆದ್ರೆ ನಾ ತಗೊಂಡ್ಬಿಟ್ಟು 20ಕ್ಕೆ 20. ವೀರೇಶಪ್ಪ ಸರ್ ಅಂದ್ರೆ ಅವರು ನಮ್ಮೂರಿನವರು ಆದ್ರು ಪರವಾಗಿಲ್ಲ. ಆದ್ರೆ ನಮ್ಗೆ ಒಳಗಡೆ ಮಾತ್ರ ಸರ್ ಅವರು, ಹೊರಗಡೆ ಬಂದಾಗ ನಮ್ ಬೆಸ್ಟ್ ಫ್ರೆಂಡ್ ಅಂತ ಅನ್ಕೊಂತೀನಿ. ಫಸ್ಟ್ ಸಿಂಗಲ್ಲಿ ಬಂದಾಗ ನಾವು ಯಾವ ಅಂತ ಕೇಳಿದ್ರೆ ಅವ್ರು ಹೇಳ್ತಿದ್ದಿಲ್ಲ. ನಮಗೆ ಹಿಂಗಿದ್ದ ಗಾಡಿ ತಗೊಂಡ್ ಬರ್ತಿದ್ರಲ್ಲಿ ಇವ್ರು ಎಲ್ಲಿದ್ದ ಬರ್ತಾರೆ ಅಂತ ಬಹಳ ಸಲ ಪರೀಕ್ಷೆ ಮಾಡಿದೆ. ಆದ್ರೆ ಅವ್ರು ಅನುವಾರಂಭ ನನಗೆ ಮನೆಗೆ ಗೊತ್ತಾಗೈತಿ. ಇಷ್ಟು ದಿನ ಗೊತ್ತಾಗ್ತಿದ್ದಿಲ್ಲ. ಹಿಂದಿ ಟೀಚರ್ ಅವರು ಪದ್ಯ ಓದು ಅಂತಿದ್ರು. ನಾನು ಆದ್ರೆ ಅವ್ರ ಮಾತು ಕೇಳಾರ್ದ ಬರೇ ಇಷ್ಟೇ ಜಾಸ್ತಿ ಮಾಡ್ತೀನಿ ಅಂತಿದ್ರು. ನಾನು ಎಷ್ಟು ಇದು ಮಾಡಿದ್ರು ಕೂಡ ಅವರು ಅದನ್ನೆಲ್ಲ ಕೇಳ್ತಿದ್ದಿಲ್ಲ. ನಾನು ಆದ್ರೆ ಅವ್ರು ಎಷ್ಟು ಜೋಕ್ ಮಾಡ್ತಿದ್ರು. ಸುರೇಶ್ ಸರ್ ಅವರು ಬರೇ ಡೈವರ್ ಯಾವ್ದೊಂದು ಹಿಡ್ಕೊಂಡ್ಬರ್ತಿದ್ರು. ಮತ್ತೆ ಯಾವ್ದು ಹಿಡ್ಕೊಂತಿದ್ದಿಲ್ಲ. ಅವ್ನು ಯಾವ್ದು ಎಷ್ಟೊತ್ತಿದ್ರು ಒಪ್ಸೆ ಹೋಗ್ಲೇಬೇಕು ನೀವಂತ ಅವ್ರು ಗಟ್ಟೆಗೆ ಹಿಡ್ಕೊಂತಿದ್ರು. ಅವ್ರ ಮಾತು ಕೇಳಾರ್ದ ನಾವು ಅದು ಒಪ್ಸೆ ಹೋಗ್ತಿದ್ದಿಲ್ಲ. ಅವ್ರಿಗೆ ಅದು ಒಳ್ಳೆ ನೆನಪಾಗ್ತಾ ಇದ್ದಿಲ್ಲ. ಮುಕುಂದ್ ಸರ್ ಈ ಶಾಲೆ 3 ದಿನ ಗುಂಡೂರು 3 ದಿನ ಇವರು ಅವ್ರು ಬಹಳ ಬೇಜಾರಾಗ್ಬಿಡ್ತೀನಿ ನನಗೆ. ಅವ್ರು ಅಲ್ಲಿ ಇಲ್ಲಿ ಹಂಗ್ ಕಳಿಸ್ತಾರ. ಅವ್ರ ಪಾಪ ಅವ್ರು ಅಲ್ಲಿ ಕಳಿಸ್ತಾರ ಇಲ್ಲಿ ಕಳಿಸ್ತಾರ. ಅವ್ರಿಗೆ ಅವ್ರ ಮಾತು ಕೇಳ ಹೊರಗಡೆ ಹೋಗ್ಬಾರ್ದು. ಅವ್ರು ಕೇಳ್ಬೇಕಂತ ಬಹಳ ಅನ್ಸುತ್ತೆ. ಅದಾದ್ರೆ ನಮ್ ಚಾಯ್ ನಾವು ಬಿಡ್ತಿದ್ದಿಲ್ಲ, ಹೊರಗೆ ಬರ್ತಿದ್ವಿ ನಾವು. ಕನ್ನಡ ಟೀಚರ್ ಅವರು ಕನ್ನಡ ವ್ಯಾಕರಣದಲ್ಲಿ ಅವ್ರಿಗೆ ಕೊನೆ ಮಾತು ಬ್ಯಾನರ್ ಹಾಕ್ತಂತೆ. ಆ ದೇವ್ರ ನನಗೆ ಬ್ಯಾನರ್ ಹಾಕ್ಸಕ್ ಕೊಟ್ನಪ್ಪ ಅಂದ್ರೆ ಹಾಕಿಸ್ ನಾನು. ಇಷ್ಟು ಹೇಳಿ ನಾನು ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಇಲ್ಲಿಯವರೆಗೂ ಎಲ್ಲ ಶಿಕ್ಷಕಿಯರ ಬಗ್ಗೆ ಹೇಳಿ ಎಲ್ಲರನ್ನು ಹೊಟ್ಟೆ ಉಣ್ಣಾಗುವಂತೆ ನಕ್ಕಿಸಿದ ಅಕ್ಷತಾ ಇವರಿಗೆ ಧನ್ಯವಾದಗಳು. ಈಗ ಮುಂದಿನದಾಗಿ ಪಲ್ಲವಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಜೋರಾದ ಚಪ್ಪಾಳೆ. ಮೇಲೆ ಆಶ್ರಯವಾಗಿರ್ತಕ್ಕಂಥ ವೇದಿಕೆ ಮೇಲೆ ಆಶ್ರಯವಾಗಿರ್ತಕ್ಕಂಥ STM ಅಧ್ಯಕ್ಷರು ಮತ್ತು ಗುರುವೃಂದದವರು ಮತ್ತು ನನ್ನ ಸ್ನೇಹಿತರು ಇವರಿಗೆ ಮಧ್ಯಾಹ್ನದ ಶುಭಾಶಯಗಳು. ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ನಾನು ವೀರೇಶ್ ಸರ್ ಅಲ್ಲ, ಈಶ್ವರ್ ರೆಡ್ಡಿ ಸರ್. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ಇಂದು 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ವಾರ್ಷಿಕೋತ್ಸವ ಸಮಾರಂಭ. ಇಲ್ಲಿನ ಸರ್ಕಾರಿ ಪ್ರೌಢಶಾಲೆಯ ಆನವಳಿನ ಮುಖ್ಯ ಗುರುಗಳು ಹಾಗೂ ಶಿಕ್ಷಕರ ವೃಂದ ಹಾಗೂ STMC ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಈ ಕಾರ್ಯಕ್ರಮದ ಸ್ವಾಗತ. ಎಲ್ಲ ನನ್ನ ಮುದ್ದಿನ ಮಕ್ಕಳು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಅದ್ಭುತವಾಗಿ ತಮ್ಮ ಅನಿಸಿಕೆಗಳನ್ನು ನೀಡಿದರು. ಒಡಲೊಳ ಅಡಗಿದ ವಿದ್ಯೆ ಒಡಗೂಡಿ ಬರುತ್ತಿರಲು ಒಡ ಹುಟ್ಟಿದವರು ಕಳ್ಳರ ನೃಪರದನು ಪಡೆಯುವುದಂತೆಂದ ಸರ್ವಜ್ಞ. ಒಡಲೊಳ ಅಡಗಿದ ವಿದ್ಯೆ ಒಳಗಡೆ ಅಡಗಿರುವಂತ ಹೃದಯದಲ್ಲಿರುವಂತಹ ವಿದ್ಯೆ ಒಡಗೂಡಿ ಬರುತ್ತಿರಲು ಯಾರಿಗೂ ಸಡನ್ಲಿ ಬರಲ್ಲ. ಕಲಿಬೇಕಂತಂದ್ರೆ ಬಹಳಷ್ಟು ಕಷ್ಟಗಳು ಬರ್ತಾವ.
ಅದನ್ನ ಕಲ್ತಾದ್ಮೇಲೆ ಪ್ರೀತಿಯಿಂದನೇ ಆ ಶಿಕ್ಷಣ ವಿದ್ಯೆಯನ್ನು ಪಡ್ಕೊಳ್ತೀವಿ. ಒಡಗೂಡಿ ಬರ್ತಿರುತ್ತ ಒಡ ಹುಟ್ಟಿದವರು ಕಳ್ಳರ ನೃಪರದನು ಅಂದ್ರೆ ನಿನ್ನಲ್ಲಿರುವಂತ ವಿದ್ಯೆಗಳನ್ನು ಯಾರು ಕಸ್ಕೊಳ್ಳಕ್ ಆಗಲ್ಲ. ಆಗುತ್ತಾ? ಒಳಗಡೆ ಇರುವಂತ ವಿದ್ಯೆಗಳನ್ನು ಯಾರು ಕಸ್ಕೊಳ್ತಾರ? ನೃಪರದನು ಪಡೆಯವರದಂತಂದ್ರೆ ಸರ್ವಜ್ಞ. ಸರ್ವಜ್ಞ ಈ ರೀತಿಯಾಗಿ ಹೇಳ್ತಾನೆ ಎಲ್ಲ ಶಿಕ್ಷಣದ ಬಗ್ಗೆ, ವಿದ್ಯೆ ಬಗ್ಗೆ. ಈ ರೀತಿಯಾಗಿ ಎಲ್ಲ SSLC ವಿದ್ಯಾರ್ಥಿಗಳು ಹಾಗೂ 9ನೇ ತರಗತಿ ವಿದ್ಯಾರ್ಥಿಗಳು, 8ನೇ ತರಗತಿ ವಿದ್ಯಾರ್ಥಿಗಳು ನಿಮ್ಮ ಶಿಕ್ಷಕರು ನೀಡಿದಂತಹ ಶಿಕ್ಷಣವನ್ನು ನಿಮ್ಮ ಮನದಲ್ಲಿ ಇಟ್ಟುಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನು ಜೀವನದ ದಾರಿಯನ್ನಾಗಿ ರೂಪಿಸಿಕೊಂಡು ಆ ಶಿಕ್ಷಣವೇ ನಮ್ಮ ಶಕ್ತಿ ಅನ್ಕೊಂತ ನಿಮ್ಮ ಮುಂದಿನ ಗುರಿಗಳ ಕಡೆಗೆ ನಡೆಯುತ್ತಾ ನಿಮ್ಮ ಪ್ರೀತಿ ವಿಶ್ವಾಸ ಗುರುಗಳ ಮೇಲೆ ಇರಲಿ. 10ನೇ ತರಗತಿ ವಿದ್ಯಾರ್ಥಿಗಳಿಗೆ ನಿಮ್ಮ ಫಲಿತಾಂಶವೇ ಅವರಿಗೆ ಗುರಿಯಾಗಿರುತ್ತೆ. ನಿಮ್ಮ ಶಾಲೆಯ ಪ್ರತಿಭೆ ತರಬೇಕಂದ್ರೆ ನಿಮ್ಮ ಅತ್ಯುತ್ತಮ ಫಲಿತಾಂಶವೇ ಮುಖ್ಯ, ಅಂಕಗಳನ್ನೇ ಮುಖ್ಯ. 10ನೇ ತರಗತಿ ಒಳಗಡೆ ಯಾರು 90 ಮೇಲೆ ಮಾಡ್ತೀರಿ ನನ್ನ ಕಡೆಯಿಂದ 1,001 ರೂಪಾಯಿಯನ್ನು ನಾನು ಕೊಡ್ತೀನಿ, ಶಾಲೆಗೆ ಹೇಳ್ತೇನೆ. ಹಾಗೂ ಆ ಹುಡುಗ ಯಾವ ಕಾಲೇಜಿಗೆ ಹಚ್ತಾನೆ ಆ ಹುಡುಗನಿಗೆ ಹಾಸ್ಟೆಲ್ ವ್ಯವಸ್ಥೆ ನಾನೇ ಫ್ರೀ ಮಾಡಿಕೊಡ್ತೀನಿ. ಅದು ಯಾವುದೇ ಕ್ಯಾಸ್ಟ್ ಇರಲಿ. 10ನೇ ತರಗತಿ ವಿದ್ಯಾರ್ಥಿ ಮುಗಿಸಿದಂತ 90 ಮೇಲೆ ಮಾಡಿರ್ಬೇಕು, ಅವನಿಗೆ 1,001 ರೂಪಾಯಿ ನಾನು ಕೊಡ್ತೀನಿ. ಬಟ್ ದುಡ್ಡು ಇಂಪಾರ್ಟೆಂಟ್ ಅಲ್ಲ, ನೀವು ಓದಿರುವಂತ ನಿನ್ನ ಪರ್ಸೆಂಟೇಜ್ ಇಂಪಾರ್ಟೆಂಟ್. ಆ ಹಾಸ್ಟೆಲ್ ವ್ಯವಸ್ಥೆ ನೀವು ಓದಂತ ಕಷ್ಟ ಇದ್ರೆ ಆ ಹಾಸ್ಟೆಲ್ ವ್ಯವಸ್ಥೆ ನಾ ಮಾಡಿಕೊಡ್ತೀನಿ ಸರ್. ಮುಖ್ಯ ಗುರುಗಳಿಗೆ ಹೇಳ್ತಿದ್ದೀನಿ. ಮತ್ತೆ ನಮ್ಮ ಮಾವನವರಂತ ವೀರೇಶ್ವರು ಕೂಡ ಅವ್ರಿಗೆ ಕಾಂಟ್ಯಾಕ್ಟ್ ಇರ್ತೀನಿ ನಾನು. ನಮ್ಮ ಮಾವರವರು ಅವರಿಗೆ ಫೋನ್ ಹಚ್ಚಿ ನನಗೆ ಹೇಳ್ತಾರೆ, ನನ್ನ ನಂಬರ್ ನಿಮ್ಮ ಹತ್ರ ಇಲ್ಲಾಂದ್ರೆ ನಾನು ಈ ಡ್ಯಾನ್ಸ್ ಕಾರ್ಯಕ್ರಮಕ್ಕೆ ಬಂದು 10 ವರ್ಷಗಳಾಯ್ತು. ಈ ಡ್ಯಾನ್ಸ್ ಒಳಗಡೆ ನಾನು ಹೇಳ್ಬೇಕಂದ್ರೆ ಪ್ರತಿಯೊಂದು ಊರುಗಳೆಲ್ಲ ಡ್ಯಾನ್ಸ್ ಮುಗಿಸಿದ್ದೇನೆ. ನಂದು ಎಜುಕೇಶನ್ ಕೇಳ್ಬಿಟ್ರೆ ನೀವೆಲ್ಲ ಗಾಬರಿ ಆಗ್ಬಿಡ್ತೀರಾ. SSLC ಕನಕಗಿರಿಯಲ್ಲಿ ಮುಗಿಸಿದ್ದೀನಿ. ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೈನ್ಸ್ ಮುಗಿಸಿದ್ದೀನಿ ಬಾಗಲಕೋಟೆ ಒಳಗಡೆ. ಡಿಗ್ರಿ BA ಮತ್ತೆ ಸೈನ್ಸ್ ಬಿಟ್ಟು BAಕ್ಕೆ ಬಂದಿದ್ದೀನಿ, ಗಂಗೋತ್ರಿಯಲ್ಲಿ ಮುಗಿಸಿದ್ದೀನಿ. ಮತ್ತೆ LLB ಫಸ್ಟ್ ಇಯರ್ ಇದು ಮಾಡಿದ್ದೀನಿ ಕೊಪ್ಪಳದಲ್ಲಿ. LLB ಮಾಡಿ ಮತ್ತೆ B.Ed ಮಾಡ್ತಾ ಇದ್ದೀನಿ. ಅಷ್ಟು ಸಕಾಲ ಕಾಲ ವಲ್ಲಭರ್ ಅಂತಾರೆ, ಎಲ್ಲ ಪಡೆದಿರ್ತಾರೆ, ಬಟ್ ಅಷ್ಟೊಂದು ಪಡೆದಿಲ್ಲ, ಅರ್ಧ ಪಡೆದಿದ್ದೀನಿ. ಒಟ್ಟು ಕಲ್ತಿದ್ರೆ ಮಾತ್ರ ಜೀವನದಲ್ಲಿ ಕಲ್ತಿರೋದು ಮಾತ್ರ ಜಾಸ್ತಿನೇ, ಕಲಿಯೋದು ಜಾಸ್ತಿ ಇದೆ. ಸಾಯೋವರೆಗೂ ಶಿಕ್ಷಣ ಕಲಿತಾನೆ ಇರ್ಬೇಕು, ಅದನ್ನ ಯಾರೂ ಮರೆಯೋಕೋಬ್ರಿ. ಓಕೆನಾ? ಪ್ರತಿಯೊಬ್ಬ ವಿದ್ಯಾರ್ಥಿಗಳಲ್ಲಿ ಲಾಸ್ಟ್ ಮನಮುಟ್ಟಾಗಿ ಹೇಳ್ತಿದ್ದೀನಿ, ನಿಮ್ಮ ಹೃದಯದಲ್ಲಿ ತಂದೆ ತಾಯಿ ಪ್ರೀತಿ, ಶಿಕ್ಷಣ, ಗುರುಗಳು ಕಲಿಸಿಕೊಟ್ಟಂತ ವಿನಯತೆಗಳನ್ನು ಎಲ್ಲರೂ ಅಳವಡಿಸಬೇಕಂತಂದು ನಾ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಮುಂದಿನದಾಗಿ ವೀರೇಶ್ ಸರ್ ಇವರು ತಮ್ಮ ಮಾತನ್ನು ಹೇಳಲು ಬರುತ್ತಾರೆ. ಸ್ವೀಕರಿಸುವ ಮನಸ್ಸಿದ್ದರೆ ಸದ್ಗುಣಗಳನ್ನೇ ಸ್ವೀಕರಿಸು. ಈಜುವ ಮನಸ್ಸಿದ್ದರೆ ಜ್ಞಾನ ಸಾಗರದಲ್ಲೇ ಈಜು. ನಡೆಯುವ ಮನಸ್ಸಿದ್ದರೆ ಸನ್ಮಾರ್ಗದಲ್ಲೇ ನಡೆ. ಮಾತನಾಡುವ ಮನಸ್ಸಿದ್ದರೆ ಸತ್ಯವನ್ನೇ ಮಾತನಾಡು. ಕೇಳುವ ಮನಸ್ಸಿದ್ದರೆ ಸದುದ್ದೇಶವನ್ನೇ ಕೇಳು. ದೊರಕಿಸುವ ಮನಸ್ಸಿದ್ದರೆ ಜಯವನ್ನೇ ದೊರಕಿಸು ಎಂಬ ಮಹಾ ಯುವ ಪ್ರೇರಕರಾದ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿಯ ವಾಣಿಯನ್ನು ಸ್ಮರಿಸುತ್ತಾ, ವಿದ್ಯೆಯ ಅಧಿದೇವತೆಯಾದ ಶಾರದಾಂಬೆಯ ಚರಣ ಕಮಲಗಳಿಗೆ ನಮಿಸುತ್ತಾ 2023 ಮತ್ತು 24ನೇ ಸಾಲಿನ ಸರ್ಕಾರಿ ಪ್ರೌಢಶಾಲೆಯ ವಾರ್ಷಿಕೋತ್ಸವ ಹಾಗೂ ಈ ಒಂದು ಶೈಕ್ಷಣಿಕ ವರ್ಷದಲ್ಲಿ ಓದುತ್ತಿರುವ 10ನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ಹಾಗೂ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮದ ವೇದಿಕೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನವರಾಗಿರ್ತಕ್ಕಂಥ ಈ ಶಾಲೆಯ ಗೌರವಾನ್ವಿತ ಮುಖ್ಯ ಗುರುಗಳೇ, ಈ ಒಂದು ಶಾಲೆಯ SDMC ಅಧ್ಯಕ್ಷರೇ, ಸದಸ್ಯರೇ ಹಾಗೂ ನನ್ನ ಎಲ್ಲ ವೃತ್ತಿ ಬಾಂಧವರೇ, ಶಿಕ್ಷಕಿಯರೇ ಹಾಗೂ ಇಲ್ಲಿಯವರೆಗೆ ತಮ್ಮದೇ ಆಗಿರ್ತಕ್ಕಂಥ ಅನಿಸಿಕೆಯನ್ನ ಯಾರ ಭಯವಿಲ್ಲದೆ, ಯಾರಿಗೆ ಅಂಜದೆ, ಅತ್ಯಂತ ಸರಳವಾಗಿ ಸ್ಪಷ್ಟವಾಗಿ ಅನಿಸಿಕೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೂ, ಈ ಒಂದು ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ನನ್ನ ನೆಚ್ಚಿನ ಎಲ್ಲ ವಿದ್ಯಾರ್ಥಿನಿಯರಿಗೂ ಈ ಮಧ್ಯಾಹ್ನದ
ಶುಭಾಶಯಗಳನ್ನು ತಿಳಿಸುತ್ತಾ ಈ ಒಂದು ವೇದಿಕೆಯನ್ನು ಉದ್ದೇಶಿಸಿ ಅನಿಸಿಕೆಯನ್ನು ಹೇಳಬೇಕಾಗಿದೆ. ಈಗ ನಿಮ್ಮಂತೆಯೇ ಈ ಶಾಲೆಗೆ ನಾನೊಬ್ಬ ಹೊಸ ವಿದ್ಯಾರ್ಥಿ ಅಂತ ನಾವು ಅಂದ್ಕೊಂಡಿದ್ದೀನಿ. ಸರ್ ಎಲ್ಲ ಅಂತಾರೆ, ಸರ್ ನಮಗಿಂತ ಹಿರಿಯರು ಅಂತ ಅಂತಾರೆ. ಬಸವರಾಜ್ ಸರ್ ಇರ್ಬೋದು, ಸುರೇಶ್ ಸರ್ ಇರ್ಬೋದು. ಈ ಶಾಲೆಗೆ ಹಿರಿಯರು ಅವರು. ನಾನು ಮೊನ್ನೆ ತಾನೇ ಬಂದಿದ್ದೀನಿ, ನೀವೆಲ್ಲ ಹೇಳಿದಿರಲ್ಲ. ಸುಮಾರು 8 ವರ್ಷಗಳ ಕಾಲ ಉಳ್ಕೆಯಲ್ಲಿ ಸೇವೆಯನ್ನು ಸಲ್ಲಿಸಿ 2013ರಲ್ಲಿ ಸಿಂಗ್ನಾಳ ಗ್ರಾಮಕ್ಕೆ ವರ್ಗಾವಣೆ ಮೂಲಕ ಬಂದು ಅಲ್ಲಿ ಸುಮಾರು 10 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ತದನಂತರದಲ್ಲಿ ಈ ನಿಮ್ಮ ಶಾಲೆಗೆ, ನಿಮ್ಮ ಗ್ರಾಮಕ್ಕೆ ನಾವು ವರ್ಗಾವಣೆ ಮುಖಾಂತರ ಬಂದಿದ್ದೀವಿ. ನಂದು ಸಹ ಗಣಿತ ವಿಷಯನೇ. ಇಲ್ಲಿ ಗಣಿತ ಬೋಧನೆ ಮಾಡ್ತಕ್ಕಂಥವ್ರು 3 ಜನ ಇದ್ದೀವಿ. ಅದರಲ್ಲಿ ಅತ್ಯಂತ ಅನುಭವಿ ಸಂಪನ್ಮೂಲ, ರಾಜ್ಯ ಸಂಪನ್ಮೂಲ ವ್ಯಕ್ತಿಗಳಂದ್ರೆ ತಪ್ಪಾಗಲಾರ್ದು ನಮ್ಮ HM ಸರ್. ಅವರಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಗಣಿತದ ಜ್ಞಾನ, ಪರಿಕಲ್ಪನೆಗಳು, ಪ್ರಮೇಯಗಳು, ಅಷ್ಟೊಂದು ಅಗಾಧವಾದ ಜ್ಞಾನ ಸಂಪತ್ತವನ್ನು ಪಡೆದಿರ್ತಕ್ಕಂಥ ನಮ್ಮ ಗುರುಗಳಿಗೆ ನಾವು ನೆನೆಸಲೇಬೇಕು. ಅಂಥವ್ರ ಮಾರ್ಗದರ್ಶನದ ಅಡಿಯಲ್ಲಿ ನಾವು ಕೆಲಸ ಮಾಡೋದು ನಮ್ಮ ಪುಣ್ಯ ಅಂತ ಭಾವಿಸ್ತಾ, ನಾನು 18 ವರ್ಷಗಳ ಕಾಲ 6ರಿಂದ 8ನೇ ತರಗತಿ ಮಕ್ಕಳಿಗೆ ಮಾತ್ರ ಬೋಧನೆ ಮಾಡಿದ್ದೀನಿ. 9 ಮತ್ತು 10ನೇ ತರಗತಿಗೆ ಈ ವರ್ಷದಲ್ಲಿ ನಾನೊಬ್ಬ ಕಲಿತಕ್ಕಂಥ ವಿದ್ಯಾರ್ಥಿ ಅಂತಕ್ಕಂಥ ನಾನು ಬಯಸಿದ್ದೀನಿ. ನಾನು ಕಲಿಯೋದು ಭಾಳ ಅದ. ಕಲಿಸುವ ಬದಲು ನಾನು ಕಲಿಬೇಕು ಫಸ್ಟ್, ತದನಂತರದಲ್ಲಿ ನಿಮಗೆಲ್ಲ ಕಲಿಸ್ಬೇಕು. ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ತರಗತಿಯನ್ನು ಮುಗಿಸಿ ಮುಂದಿನ ತರಗತಿಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋದಿಷ್ಟೇ. ನಾನು ನಿಮ್ಮಲ್ಲಿ ಶಿಕ್ಷಣದ ಜೊತೆಗೆ ಸಂಸ್ಕಾರ ಅಂತಕ್ಕಂಥದ್ದು ಬಹಳ ಮುಖ್ಯ. ನಮ್ಮನ್ನು ಒಂದು ಸಮಾಜದಲ್ಲಿ ಒಂದು ಮಹತ್ತರವಾದ ಗುರುತನ್ನು ಮಾಡಿಕೊಳ್ಬೇಕಾದ್ರೆ ನಾವು ಮೊದಲು ಶಿಕ್ಷಣವಂತರಾಗಬೇಕು. ಅದರ ಜೊತೆಗೆ ಸಂಸ್ಕಾರರಾಗಬೇಕು. ಏನ್ರಿ ಸರ್ ಸಂಸ್ಕಾರ ಅಂದರೆ ಗೊತ್ತಾಗಿಲ್ಲ ನಮಗೆ. ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗಳನ್ನು ಏನು ಮಾಡಬೇಕು, ಮೊದಲು ಗೌರವದಿಂದ ಕಾಣಬೇಕು. ನಮ್ಮ ಸಂಬಂಧಿಗಳನ್ನು, ನಮ್ಮ ಅಕ್ಕಪಕ್ಕದವರನ್ನು ನಾವು ಪ್ರೀತಿಯಿಂದ ಗೌರವದಿಂದ ಕಾಣ್ತಕ್ಕಂಥದ್ದು. ಜೊತೆಗೆ ಶಾಲೆಗೆ ಬಂದಾಗ ಮುಖ್ಯ ಶಿಕ್ಷಕರಿರ್ಬೋದು, ಬೋಧನೆ ಮಾಡ್ತಕ್ಕಂಥ ಶಿಕ್ಷಕರಿರ್ಬೋದು, ಅಡಿಗೆ ಮಾಡ್ತಕ್ಕಂಥ ಸಹಾಯಕರಿರ್ಬೋದು, ಅವರೆಲ್ಲರನ್ನ ನಾವು ಗೌರವದಿಂದ ಕಾಣ್ತಕ್ಕಂಥದ್ದು ಮೊದಲನೇ ಆದ್ಯ ಕರ್ತವ್ಯ ಒಬ್ಬ ವಿದ್ಯಾರ್ಥಿಯಾಗಿ. ಅದನ್ನು ಕಂಡ್ಕೊಂಡ ಮೇಲೆ ನೀವು ಏನನ್ನಾದರೂ ಪಡ್ಕೊಳ್ಬೋದು, ಏನನ್ನಾದರೂ ಸಾಧನೆ ಮಾಡ್ಬೋದು. ನಾವು ಕೇವಲ ಓದ್ತೀವಿ ಅಂತಕ್ಕಂಥ ಮನೋಬಿಟ್ರೆ ಬೇರೆದೇನಿಲ್ಲ. ಅದರ ಜೊತೆಗೆ ವಿನಯ ಇರಬೇಕು. ನಮ್ಮಲ್ಲಿ ವಿನಯತೆ ಬಹಳ ಮುಖ್ಯ. ಅದಕ್ಕಾಗಿ ಇಂಥ ಒಂದು ಸುಂದರ ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ನಡೆಯಲಿಕ್ಕೆ ಸಹಕರಿಸಿರ್ತಕ್ಕಂಥ ನನ್ನೆಲ್ಲ ಶಿಕ್ಷಕ ಬಂಧುಗಳಿಗೂ, ವಿದ್ಯಾರ್ಥಿಗಳಿಗೂ, ಮುಖ್ಯವಾಗಿ ನಮ್ಮ ಮುಖ್ಯೋಪಾಧ್ಯಾಯರಿಗೂ ಮತ್ತು 10ನೇ ತರಗತಿ ಶಿಕ್ಷಕರಾಗಿರ್ತಕ್ಕಂಥ ಸುರೇಶ್ ಸರ್ ಅವರಿಗೂ ಈ ವೇದಿಕೆ ಪರವಾಗಿ, ನನ್ನ ವೈಯಕ್ತಿಕ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ತಿಳಿಸ್ತಾ, ದಯಮಾಡಿ SSLC ಪರೀಕ್ಷೆಯನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಇನ್ನು ಕೇವಲ 20 ದಿನಗಳ ಕಾಲ ನಿಮಗೆ ಕಾಲಾವಕಾಶ ಇದೆ. ಆಗಿರ್ತಕ್ಕಂಥ ಪಾಠಗಳನ್ನು ಕ್ರಮಬದ್ಧವಾಗಿ ಶಿಸ್ತಿನಿಂದ ಸಮಯವನ್ನು ವ್ಯರ್ಥ ಮಾಡದೆ ಅವುಗಳನ್ನು ಓದಿ ಉತ್ತಮವಾದ ಪರೀಕ್ಷೆಯನ್ನು ಬರೆದು ಗುಣಮಟ್ಟದ ಅಂಕಗಳನ್ನು ಪಡ್ಕೊಂಡು ಈ ಶಾಲೆಗೆ, ಈ ಊರಿಗೆ ಕೀರ್ತಿ ತರ್ತಕ್ಕಂಥ ಆಶಾಭಾವನೆಯೊಂದಿಗೆ ಆ ದೇವರು ನಿಮಗೆ ಸದಾ ಕಾಲ ನಮ್ಮೆಲ್ಲ ಶಿಕ್ಷಕರ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ನೀವು ದೈಹಿಕವಾಗಿ ನಮ್ಮನ್ನು ಬಿಟ್ಟು ಹೋಗಿರ್ತೀರ ಅಷ್ಟೇ, ಆದರೆ ಮಾನಸಿಕವಾಗಿ ನಿಮ್ಮನ್ನು ನಾವು ನೆನೆಸ್ತಾ ಇರ್ತೀವಿ. ಉದಾಹರಣೆಗೆ ಸಾನೆ ಹೇಳಿದ ಪ್ರತಿಯೊಬ್ಬ ಶಿಕ್ಷಕರನ್ನ ಒಂದು ಕವಿತೆಯ ಮೂಲಕ ಎಷ್ಟೊಂದು ವರ್ಣೀಯವಾಗಿ ಆ ಮಗು ಹೇಳ್ತಾನೆ, ಬಹಳ ಖುಷಿ ಆಯ್ತು. ಅಂತ ಒಂದು ಕೌಶಲ್ಯ ಮನೋಭಾವ ಮಕ್ಕಳಲ್ಲಿ ಬೆಳಿಬೇಕು. ಅಂದಾಗ ಮಾತ್ರ ಶಿಕ್ಷಕರ ಮೇಲೆ ನಿಮಗೆ ಒಂದು ಉತ್ತಮವಾದ ಬಾಂಧವ್ಯ, ಗೌರವ ಇರಲಿ ಅಂತ
ಆಶಿಸ್ತಾ ಆ ದೇವರು ಮುಂದಿನ ವ್ಯಾಸಂಗಕ್ಕೆ ಮುಂದಿನ ತರಗತಿಗೆ ನಿಮಗೆ ಒಳ್ಳೆಯದು ಮಾಡಲಿರ್ತಕ್ಕಂಥ ಆಶಿಸ್ತಾ ಇಲ್ಲಿವರೆಗೆ ನಿಮ್ಮನ್ನು ಉದ್ದೇಶಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅನಿಸಿಕೆಯನ್ನು ಹೇಳಲಿಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಈ ವೇದಿಕೆಗೆ ಹೊಂದಿಸಿ ನನ್ನ ಅನಿಸಿಕೆಗೆ ವಿರಾಮ ನೀಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹೋಗೋಣಂತೆ. ಈಗ ಕೊನೆಯದಾಗಿ ನಿಮ್ಮ ಸ್ನೇಹಿತ ಬಸವರಾಜ್ ಶರಣಪ್ಪ ಆ ವಿದ್ಯಾರ್ಥಿ ತನ್ನ ಒಂದು ಅನಿಸಿಕೆಯನ್ನು ಹೇಳಕ್ಕೆ ವೇದಿಕೆಗೆ ಬಂದಿದ್ದಾನೆ. ಅವನಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಕೋರೋಣ. ಇನ್ನೊಂದು 5 ನಿಮಿಷಕ್ಕೆ ಈ ಕಾರ್ಯಕ್ರಮ ವೈಂಡ್ ಅಪ್ ಮಾಡಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ.